ಅಂದ್ರ ಮನ್ಯಾಗ ಅಕ್ಕ ಅತ್ತ ನೋಡೋದು ಹೊರ ಹೋಗನ ಮತ್ತೊಂದು ಹೆಣ್ಣಿನ ದೃಷ್ಟಿ ನೋಡೋದೇನು ಕಾಮಕ್ಕೆ ಚಟಂಗಿನ ಅದಾವ ಹೆಣ್ಣು ಮುದ್ದೆ ಮಕ್ಕ ಅನ್ನೋದು ಮೇಡಮ್ ಅನ್ನ ನ್ಯಾಲಿಗೆ ಉಡ ಇದ್ದಿರೇನ್ರು ನಿಮ್ ನ್ಯಾಲಿಗೆ ಹುಡುಕಿನ ಹುಟ್ಟಿರೇನು ಸರ್ದಾರ ಮನ್ಯಾಗ ಪಿಂಜರ ಇದ್ಯಾಕ ತೆಗದ ಈ ಕಡೆ ಚಾಲತ್ ನಯೋ ಏನ ಗಜಮಾ ತೋರ್ಸಿಲ್ಲ ನಿಮಗ ಏನು ಹಾಡಿಕಿ ಕಿಂಡಿ ಖಡಲ್ ಅಂದಾರ ಇದಕ್ಕೆ ಗಿಂಡಿ ಹಾ ಗಿಂಡಿ ಗಿಂಡಿ ಖಡಲ ಗಜಮಾ ಇದಕ್ಕೆ ಯಾನ್ರಿ ಉತ್ತರ ಅದ ಅವ್ರ ಅತಾರ ಮತ್ತ ಮನೋರ್ ಎಲ್ಲ ಕುರಿ ಕೊಯ್ತಾರ ನಿಮ್ ಸಿದ್ದಮ್ಮಕ್ಕ ಏನ್ ಕೊಯ್ತಿ ಅಂತ ಕೇಳ್ತಾರ ನಿಮ್ಮ ಪಾಲಿಗೂ ದೇವ್ರಾಗ ಸಿದ್ದಮ್ಮಕ್ಕ ಯಾವಾಗ ಆಗ್ಯಾಳ ನೀವೇ ತಿಳಿಯಾಗ ಮಹಿಮ ಪುರುಷ ನನ್ನ ಆಮಗೆ ರಾಸು ಹುಟ್ಟನು ಗೋರವಿನ ಸಲುವಾಗಿ ಹಾಗಲೇ ಹೌದು ಎರಡನೇ ಸಂಧಿನ ನಮಸ್ಕಾರಗಳನ್ನು ಹೇಳಿ ಹೌದವ ಹೌದು ಹೇಳಿ ಬೀರು ಏನಾಗ್ಯದ್ರಿ ಅವ್ರ ಮಾತಾ ಮಳರಾಜನ ವೇಗದಿಂದ ಅರ್ಭಾಟದಿಂದ ಏನಾಗ್ಯದವ ಇಲ್ಲಿ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ನಡೆದವ ಹೌದು ನಡೆದಾವ್ ಆದ್ರೂ ಮಳಿ ಬಂದ್ರು ಭಕ್ತಿ ನೋಡಿ ಹೆಂಗದವ ಮಳಿ ಬಂದ್ರೆ ಕೆಟ್ಟಲ್ಲತ್ತ ಮಗ ಉಂಡ್ರು ಕೆಟ್ಟಲ್ಲತ್ತ ಆದ್ರೂ ಭಕ್ತಿ ಹೆಂಗದ ಅಂತ ಮಳಿ ಒಳಗೂ ಕೂತು ಹೌದು ಹಾಡ್ಕಿ ಕೇಳಕತ್ತಾರ ಕೇಳಕತ್ತಾರ ಯಾಕಪ್ಪ
ಯಾಕಂದ್ರ ಯಾಕ್ರಿ ಬೈವ್ರ ಬೈಲಿಗೆ ಹಾರಿಕಿದ್ದು ಬಹಳ ಚಂದ ಕಾರ್ಯಕ್ರಮ ನಡೆದಿವಿ. ಯಾರು ಎಟ್ಟ ಹಾಡ್ತಾರ ಅನ್ನೋದು ಗುಂಬಿಗೆ ಗೊತ್ತಾತಿತ್ತು. ಈ ಗುಡಿ ಒಳಗೆ ಹಾಡಿದ್ರೆ ಗೊತ್ತಾಗಂಗಿಲ್ರಿ. ಇದು ಪ್ರತಿಧ್ವನಿ ಆಗ್ತದ. ಹೌದು, ಇರ್ಲಿ ಪ್ರತಿಧ್ವನಿ ಆದ್ರೂ ಬೇಕು. ಹೌದು, ನಮ್ಮ ಸರ್ಜೋಡಿ ಹಾಡ್ಲಕ್ಕ ಬಂದಿರುವಂತ ಮ್ಯಾಳನೊಳಗ ಮಾತಾಡ್ಲಕ್ಕ ಬಂದಿರುವಂತ ಮಾಸ್ತರ್ ಸಾಹೇಬ್ರು, ಪೊಲೀಸ್ ಸಾಹೇಬ್ರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು. ಏನ್ ಮಾತಾಡಿದ್ರಿ ಸಾಹೇಬ್ರು? ಹೇಳಿದ್ರು ಅವರು ಏನತ್ತಾರ ಸಾಹೇಬ್ರು? ಸಭದಾಗ ನಾವು ಮೇಡಮ್ ಅವ್ರ ಅತ್ತೇವು, ಹೊರಗೆ ಬಂದ್ರ ಅಕ್ಕ ಅತ್ತೇವು, ಸಭದಾಗ ಮೇಡಮ್ ಅವ್ರ ಅತ್ತೇವು. ಇವತ್ತು ಹಾರ್ಕಿ ಕಿಂಡಿ ಕಡಲೆ ಅಂದಾರ ಅವ್ರು. ಏನು ಹಾರ್ಕಿ ಕಿಂಡಿ ಕಡಲ್ ಅಂದಾರ. ಇದಕ್ಕೆ ಗಿಂಡಿ 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 ಕಡಲ್ ಅಂದಾರ. ಗಿಂಡಿ ಕಡಲ್ ಅಂದ್ರೆ ಏನ್ರಿ ನಿನ್ನ ಡಿಪಾರ್ಟ್ಮೆಂಟ್ ಅದಾಗ ಅದಕ್ಕೆ ಏನ್ರಿ ಉತ್ತರ ಅದೇನು? ಯಾರಿಗೂ ಗೂಗಲ್ದಾಗ ಹುಡ್ಕ್ಯಾಡ್ ನೋಡ್ರಿ ಸರ. ಕಿಂಡಿ ಕಡಲ ಗಜಮ ಇದಕ್ಕೆ ಯಾರ್ರಿ ಉತ್ತರ ಅದ ಹೇಳ್ರಿ. ಜಾನಪದ ಹಾಡೋ ಆಗಿದೆಯಲ್ಲೋ. ಇಲ್ಲ ಸರ್, ಇನ್ನೊಂದು ಮಾತಂದ್ರ ನಾ, ಯಾಕಂದ್ರೆ ನಮ್ಮ ಪಾಲಿಗೆ ಸೀತಾವಕ್ಕ ದೇವರನ್ನ ಅವ್ರ ಅತ್ತಾರ. ಮತ್ತ ಮನೋರಿ ಎಲ್ಲ ಕುರಿ ಕುಯ್ತಾರ. ನಿಮ್ ಸಿದ್ದಮ್ಮಕ್ಕ ಏನ್ ಕುಯ್ತಿ ಅಂತ ಕೇಳ್ತಾರ ಅವ್ರು. ಕೇಳಿರಲ್ಲ. ಇಲ್ಲ ಮಾಸ್ತರ ಸರ, ನಿಮ್ಮ ಪಾಲಿಗೂ ದೇವ್ರಾಗ್ಯಾಳ ಸಿದ್ದಮ್ಮಕ್ಕ. ಯಾವಾಗ ಆಗ್ಯಾಳ ನೀವೇ ತಲೆಯಾಗ ನೆನಪು ಮಾಡ್ಕೋರಿ. ನೆನಪಾರ್ಯಾರ ಅವ್ರು. ಹೆಣ್ಣು ಕೊಟ್ಟ ದೇವ್ರ ಅಂದ್ರೆ ಕಣ್ಣು ಕೊಟ್ಟ ದೇವ್ರ ಇದ್ದಂಗಿದೆ. ಹೆಣ್ಣು ಕೊಟ್ಟದ ನಮ್ಗೆ ದೇವ್ರೇ ಯಾಕೋ ಹೋದ ಮಸ್ತಾರ. ಅದು ಅನ್ನಲ್ಲಪ್ಪ ನಾವು. ಬಿರು ಇಲ್ಲಿ ಕೇಳು, ಬಹಳ ಗವಳಿ ಮಾಡೋದ್ ಬೇಡ. ಅವ್ರ ಕಾಲ ಕೆದರಿ ಬಂದಾರ ಅಂತ ಹೇಳಿ ನಾವು ಕಾಲ ಕೆದರದ ಬೇಡ. ಹೌದು, ಅವ್ರೀಗ ಸಂಕ್ಷಿಪ್ತದಾಗ ಡಿಪಾರ್ಟ್ಮೆಂಟ್ ಒಳಗ ಒಂದ್ ಈಗಾರ ಏನ್ರ ಸುಧಾರಣೆ ಆಗ್ಯಾನ. ಒಂಜಾರ ಲಾಠಿ ಹಿಡ್ಕೊಂಡ್ ಅಂದಿದೀವ್, ಕಂತ್ರಿ ಬುದ್ಧಿ ಹೋಗಿಲ್ ತಮ್ಮ. ಇಲ್ಲ ಹೆಂಗ್ ಹೋಗ್ತಾವ್ರಿ? ಕಾಕಿ ಹುಟ್ಟದಕ್ ಲಂಚ ತಿನ್ನ ಕೆಲಸ ಇದ್ದಿರ್ತದ. ಇವಕ್ ಎಟ್ ಮಾಡಿದ್ರು ಅಟ್ಟೆ. ಇವ್ರ ಮತ್ತ ಎಲ್ಲಾರ ಹೋದ್ರು ಒಂದು ಬೈಕಿ ಕೈ ಹೊಡೆದ್ರು 100 ರೂಪಾಯಿ ತಿನ್ನ ಚಟ ಎಟ್ಟಿದ್ರು ಬಿಡಲ್ಲ. ಎಟ್ ಹಗ್ಗ ಕಟ್ಟಿ ಹಾಕಿದ್ರು ಹುಣಕಿ ಕತ್ತರಿಸ್ಕೋ ಚಟ ಅಂತೂ ಬಿಡಂಗಿಲ್ಲ. ಇರ್ಲಿ, ನಾವು ಬಹಳ ಮರ್ಯಾದೆ ಕೊಟ್ಟಿದ್ದೇವು, ಕಿಮ್ಮತ್ ಕೊಟ್ಟಿದ್ದೆವು. ನಾವು ಬಹಳ ದಿನದಿಂದ ಆಗಿತ್ತದ, ನಾವು ಮರ್ತಿದ್ದೇವು, ನಮ್ ತಲೆಯಾಗಿಲ್ಲ. ಈಗ ನಮ್ಮ ಮಕ್ಕಳು ವಯಸ್ಕ ಬಂದಾರ, ನಾನೇನು ಹುರುಟು ಬುದ್ಧಿದ್ದಾಕಾರ ಅದನ್ನ ಮಾಡಿದ್ದೀವಿ. ಹೇಳಿದ್ರ ಅವ್ರು ಒಂದ್ ಮಾತ ಏನಂತಾರ ಸರ್? ಸಿದ್ದಮ್ಮಕ್ಕರು ನಾವು ಜಗಳಾಡಿದ್ದೆವು. ಮೇಡಮ್ ಅವರು ಮತ್ತ ಸಿದ್ದಮ್ಮಕ್ಕ ಅನ್ನೋದು ಮೇಡಮ್ ಅನ್ನ ನ್ಯಾಲಿಗೆ ಉಡ ಇದ್ದಿರೇನ್ರು? ನಿಮ್ ನ್ಯಾಲಿಗೆ ಹುಡುಕಿನ ಹುಟ್ಟಿರೇನು? ಅಲ್ಲ, ನೀ ಅಕ್ಕ ಅನ್ನೋದತ್ತ ಒಂದ್ ಮೇಡಮ್ ಅನ್ನೋರತ್ತ. ಈ ಸದ ನನ್ಕಿಂತ ಹಿರಿಯರಿದ್ದೀರಿ, ನಿಮ್ಕಿಂತ ನಾ ಬಹಳ ದೊಡ್ಡಕ್ಕೆಲ್ಲ. ಇಂಡಿ ತಾಲೂಕಪ್ಪ ಅಂತಂದ್ರೆ ಎಲ್ಲಾ ಹಳ್ಳಿ ನನಗ್ ತವ್ರ ಮನಿ ಇದ್ದಂಗ. ಎಲ್ಲಾ ಹಳ್ಳಿ ಹಾಡಿರ್ವಿ. ನಿಮ್ಮ ಹೊಟ್ಟಿ ಒಳಗ ಹುಟ್ಟಿರುವಂತ ಮಗಳು ಇವತ್ ಮನಿ ಒಳಗ ಅಣ್ಣದನಪ್ಪ ಅಂತಂದ್ರ ನನಗ್ ತಂಗಿ ಅತ್ತೆ ಕರಿಬೇಕು, ಏನು ಹೊರಗೆ ಹೋಗೋಣ ಬೇರೆ ಅತ್ತೆ ಕರಿತೀರಿ? ಇಲ್ಲ, ಮನ್ಯಾಗ ಇರಾನ ಅಕ್ಕ ಅನ್ನೋದು ಹೊರಗೆ ಹೋಗೋಣ ಮೇಡಮ್ ಅತ್ತಾರೇನ್ರಿ? ನೀವ್ ಯಾರು ಹೆಣ್ಮಕ್ಳು ಎತ್ತಿರೇನು? ಅಂದ್ರ ಮನ್ಯಾಗ ಅಕ್ಕ ಅತ್ತ ನೋಡೋದು, ಹೊರಗೆ ಹೋಗೋಣ ಮತ್ತೊಂದು ಹೆಣ್ಣಿನ ದೃಷ್ಟಿ ನೋಡೋದೇನು? ಕಾಮಕ್ಕೆ ಚಟಂಗಿನ ಅದಾವ ಹೆಣ್ಣಿನ ಹತ್ತಿರ. ಹಿಂಗ್ಯಾಕ್ರಿ ಸರ್? ಹೇಳೋ ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಯಾಕೆ ಮಾಡ್ತೀರಿ? ಓಣ್ಯಾಗ ಸರ್ದಾರ, ಮನ್ಯಾಗ ಪಿಂಜರ, ಇದ್ಯಾಕ ತಗದ? ಈ ಕಡೆ ಚಾಲತ್ ನಯೋ ಹಿನ ಗಜಮಾ ತೋರ್ಸಿಲ್ಲ ನಿಮಗ. ಬೀರು ಸಾಹೇಬ್ರು ಹಿಂಗ್ಯಾಂಗ ಮಾಡ್ಲತ್ತಾರ. ಇವತ್ತು ತಲೆ ಕೆಟ್ಟದ ಸಾಹೇಬ್ರು. ಅವನಿಗೆ ಏನ್ ಅನಿಸಿಬಿಟ್ಟದ? ಇಲ್ಲ, ನಾವು ಕುಂಬಾರ ಖರೆ ಕುಂಬಾರ ತೊಗೊಂಡಿ ಇದ್ದೇವ್ರಿ ಸಾಹೇಬ್ರ. ಡೊಬ್ಲಿಕೇರ್ ಕುಂಬಾರ ತೊಗೊಂಡಿ ಅಲ್ರಿ, ನಾವು ಖರೆ ತೊಗೊಂಡಿ ಇದ್ದೇವು. ಹಂಗಲ್ಲ ಬೀರು. ಹೌದು, ಶಾಂತತೆ ಕೂತ್ ಕಾಪಾಡ್ರಿ. ಒಂದ್ ಎರಡು ಮಾತು ಅವ್ರ ಬಗ್ಗೆ ಬಹಳ ಚಂದ ಹೇಳ್ಬೇಕಾಗ್ಯದ. ಏನ್ ಹೇಳೋರದ್ರಿ? ಯಾಕಪ್ಪ ಅಂತಂದ್ರೆ ಹೇಳಿದ್ರ ಅವ್ರು. ಏನ್ ಹೇಳಿದ್ರು ಸರ್? ಸಿದ್ದಮ್ಮಕ್ಕನ ಕೂಡ ಕಾರ್ಯಕ್ರಮ ಇರ್ಲಕ್ಕಾಗಿ ನನಗೆ ಫೋನ್ ಹಚ್ಚದ್ರಂದ್ರ ಅಫ್ಜಲ್ಪುರ್ ಮ್ಯಾಲಿನವ್ರು ಬ್ಯಾಡ್ ಅತ್ತಾರ. ಯಾಕೆ ಬ್ಯಾಡ್ ಅತ್ತಾರ ಅನ್ನಂತದ ನಿನ್ನ ತಲೆ ಒಳಗೆ ಇರ್ಬೇಕಲ್ಲ. ಇಲ್ಲಿ ಬಂದಿದಿ ನೋಡು, ಅದನ್ನ ತಿನ್ಬೇಡ ತಮ್ಮ, ಅದನ್ನ ಚಲೋ ಇಲ್ಲ, ಅದು ಬಹಳ ಕೈ ಅದಂದ್ರ ನೀ ತಿನ್ನಕ್ ಹೋತಲ್ಲ, ಅದಕ್ಕೆ ನಿನಗ್ ಬಿಟ್ಟು ಹೋಗ್ತಾರ ಅವ್ರು. ಇವತ್ತು ಸಬದ ಕೈ ಅಂತ ಹೇಳ್ತೀನಿ. ಅದು ಈಗ ಹಾಡ್ಲಕತ್ತ ನಮ್ಮ ತಮ್ಮನ ಹೆಸರು ಏನು? ಬಾಬಾ, ನೀ ಜಟಪಡನ್ ಕೂಡ ಹಾಡಕರ್ ಎಂತ ಚಂದ ಇದ್ದಲ್ಲೋ, ಇಂಥದ್ ಕರ್ಕೊಂತಂದ್ ಹಿಂಗ್ಯಾಕಾಗಿದಿ ಮಳ್ಳ? ಇಲ್ರಿ ಆತರ ಜಟಪ್ ಕಕ್ಕಂದ್ರ ಹಾಡತ್ನ ಪೇರಲ್ ಹಚ್ಕೊಂಡ್ ಬರ್ತಿದ್ರಿ, ಈಗ ಹಚ್ಕೊಳಲ್ಲ. ಅವಣ್ಣ ಖರೆ ತಮ್ಮ, ನೀ ಬಹಳ ಶಾಣೆ ಇದ್ದಲ್ಲೋ. ಇಲ್ಲಿ ಎಲ್ಲಾರು ನೀನ್ ಹಾಡ್ತಿ ಬಂದಿಲ್ಲ ಅಂದ್ರೆ ನಾ ಏನು ಅನ್ಬಾರ್ದತ್ ಗಪ್ಪಾಗಿದೆ. ನೀನ್ ಅವ್ರಿಗೆ ಎಲ್ಲಿದ್ದೇವ ಏನಂತ ತಾಯಿ, ಅದಕ್ಕೆ ಹೆಂಗಾರ ಜೋಪಾನ ಮಾಡಿದೆ ನನ್ನ ಬಂಗಾರ. ಅದು ನಮ್ಮ ಹೆಣ್ಮಕ್ಳತ್ತೆ ಜೋಪಾನ ಮಾಡ್ಯಾರಿ. ನಾ ಹೆಣ್ಣು ಕೊಟ್ಟಿನ ತೇಳಿನ ಕೂಡ ಸಂಸಾರ ಮಾಡ್ಯಾಳ ನನ್ನ ಮಗು, ಬಂಗಾರ ಇದ್ದಂಗ. ಅದ್ರ ಮುಂದೆ ಅವರು ಕಳ್ಕೋಬೇಡ. ನೀ ಅತ್ತೀಚೆಗೆ 1 ವರ್ಷದ ಈ ಜಟಪಣ ಸತ್ತ 1 2 ವರ್ಷ 3 ವರ್ಷ ಆಯ್ತೇನು? ಹೆಚ್ಚಿಗೆ ಐತ್ರಿ. 4 ವರ್ಷ ಐತಿಲ್ಲ, 5 ವರ್ಷ ನಿಂದ ತಮ್ಮ ಭಾಳ ಶಾಣೆ ಇದ್ದ. ನೀ ಈ ಕಡೆ ಲಗ್ಸನ್ ಕೂಡ ಕೂಡಿ ಹಾಳ ಅಲ್ಲತ್ತಿದ್ ನೋಡು, ಬುದ್ಧಿ ಕಲಿ ಬೇಡ. ಯಾಕಂತಂದ್ರ ನೀ ಅವ್ನು ಕೂಡ ಕೂಡ್ದೆ ಅಂದ್ರ ಗಂಡ ರೊಟ್ಟಿ ಹೊಡಿತಿ. ನನ್ನ ಮಗಳು ನನ್ನ ಮನ್ಯಾಗ ಇರ್ತಾಳ, ನೀವಿಬ್ರು ಪೊಲೀಸ ನೀ ಕೂಡ ರೊಟ್ಟಿ ಮಾಡಿ ಉಣ್ಬೇಕಾಗ್ತದ. ತಲೆಯಾಗಿರ್ಲಿ.
ಆ ಕಡೆ ಬೆಂಗಳೂರಿಗೆ ಹೋಗ್ಬೇಕಾಗ್ತದ ಮುದ್ದೆ ಹೊಡ್ಲಾಕ ಸಾಹೇಬ್ರ ಸಂಗಟ. ಅದು ಬಿಡು ಬಿರು. ಹೌದು. ಹೂವನ ಅವನದೇನು ಲೆಕ್ಕಕ್ಕೆ ಬೇಡ. ನನ್ನ ಪ್ರೀತಿಯ ತಮ್ಮ, ಯಾಕಂದ್ರೆ ಜಟಪ್ಪಣ್ಣನ ಮ್ಯಾಳೊಳಗೆ ಹಿಮ್ಮೇಳ ಹಾಡಕ್ ಬರ್ತಿದ್ದ, ಬಹಳ ಶ್ರೇಷ್ಠ ಕಲಾವಂತ. ಈಗ ತಮ್ಮದೇ ಆಗಿರುವಂತ ಒಂದು ಸ್ವಂತ ಮ್ಯಾಲ ಮಾಡಿ ಮಾಳಿಂಗರಾಯನ ಮಠಮಾನಿ ಒಳಗ ಈಗ ಕರ್ನಾಟಕ ಮಹಾರಾಷ್ಟ್ರ ಒಳಗ ಹಸಿರು ನಿಷೇಧ ಹೆಚ್ಚು ಮೆರ್ಯಾಕತ್ತಾನಪ್ಪ ಅಂತಂದ್ರೆ ಏನ್ ಅಡ್ಡಿ ಇಲ್ಲ. ಇದ್ರಕ್ಕಿಂತ ಹೆಚ್ಚಿಗೆ ನಮ್ಗಿಂತ ದೊಡ್ಡ ಕಲಾವಂತರು ಕೂಡ ಕಾರ್ಯಕ್ರಮ ಮಾಡುವ ಶಕ್ತಿ ಶ್ರೀ ಅಮೋಘ ಸಿದ್ದೇಶ್ವರ ಮಾಳಿಂಗರಾಯ ಕೊಟ್ಟ ಕಾಪಾಡಲಿ ಅಂತ ಹೇಳಿ ಗುರುನಾಥನಲ್ಲಿ ಬೇಡಿಕಿರೋದದ. ಹೌದು. ಇನ್ನು ಒಂದ್ ಸ್ವಲ್ಪ ಮಾಸ್ತರ್ ಕಡೆ ಹೇಳಿದ್ರ ಅವ್ರು ಒಂದ್ ಮಾತ ಏನತ್ತಾರ ಸರ್? ನಮ್ಮವರೇ ನಮಗ್ ಒಯ್ದು ಇಡುವೆ ಕೊಟ್ರು. ನಾ ತಮ್ಮ ನಿನಗ್ ಕರ್ಗ ಅಂದಿಲ್ಲ, ನಿನಗ್ ಬೆಳಗ್ ಅಂದಿಲ್ಲ, ನೀ ಹೆಂಗಿದ್ದಿ ಅಂದಿಲ್ಲ, ನೀ ಜಗಳ ಮಾಡೋದು ಅಂದಿಲ್ಲ. ಯಾಕಪ್ಪ ಅಂತಂದ್ರ ಇವತ್ ಇಂಡಿ ತಾಲೂಕಿನಾಗ ನಮ್ಮನ್ನ ಕಾರ್ಯಕ್ರಮ ಕೊಟ್ಟಾರ. ಇಬ್ರು ಇಂಡಿ ತಾಲೂಕದವ್ರದಿಂದ ಮಾಯಾ ಪ್ರೀತಿದಿಂದ ಬಂದಿದೆವು. ಅವನಿಗೆ ಏನ್ ಅನ್ಸಿ ಬಿಟ್ಟದ ಬಿರು. ಇಬ್ರು ಒಳ್ಳೆ ಮಾಸ್ತರ್ಗಳು ಬಂದಾರ. ಒಂಜರ ಏನ್ರಿ ಹಾಲ್ ಮತ್ತ ವಿಷಯ ಚರ್ಚೆ ಮಾಡ್ತಾರ. ಒಂಜರ ಚಂದಾಗೆ ನೀವು ಒಂಜರ ಕೂತಿ ಕೇಳ್ರಿ. ಹಾಡವ್ರದೇನ್ ಯಾವಾಗ ಬಿ ಹಾಡ ಕೇಳಿರ ನಾನ ಏನಿಗೆ ಒಯ್ದು ಗಿಡದ ಮೇಲೆ ಕುಂದ್ರಸದಂಗ ಆಗ್ಯದ. ಹೌದು. ಲಕ್ಷ್ಮಣ್ಣ ನಿನ್ನ ಗುಡದ ಮೇಲೆ ಕುಂದ್ರಸಿದ ಖರೆ ಬಡ್ಡಿಗೆ ಕೊಡ್ಲಿ ಯಾವಾಗ ಬಿ ಇಟ್ಟದ್ದೆ. ಇದು ಯಾರು ಹುಲಿ? ಇದು ಇಂಡಿ ತಾಲೂಕದ ಕೊಳೋರ್ಗಿ ಸಿದ್ದಮ್ಮ ತಿಳಿದೊಂದು ಬ್ಯಾರೇನೇ ಅದ. ಹೌದು. ಎಲ್ಲಾರು ಡಾವ್ ಬೇರೆ, ನಮ್ ಸಿದ್ಧ ಮಕ್ಕಳು ಡಾವ್ ಬೇರೆ. ಯಾಕತ್ ಕೇಳು, ನಾವು ಡೈರೆಕ್ಟ್ ಕಣ್ಣಾಗ ಅವ್ರ ಮಣ್ಣ ನೋಡು. ಭೇದ ಭಾವ ಹೊಟ್ಟಿ ಒಳಗೆ ಯಾವಾಗೂ ಇರಬಾರ್ದು. ಇರಬಾರ್ದು. ಯಾಕೆ ಇರಬಾರ್ದಪ್ಪ ಅಂತಂದ್ರ, ಯಾಕ್ರಿ ಮನಿ ಒಳಗ ಅಕ್ಕಪ್ಪ ಅಂತಂದ್ರ, ಹೌದಾ, ಮನಿ ಒಳಗ ಹಿರಿ ಅಕ್ಕಂದ್ರ ತಾಯಿ ಇದ್ದಂಗ. ಹೌದವ. ಹೌದು. ಏನಿದ್ದಂಗ? ತಾಯಿ ಹಡದ ತಾಯಿ ಇದ್ದಂಗ. ಕಕ್ಕ ಆರಾಮಿದ್ದಿಲ್ಲ ನೀನು ಸರ್ ಅನ್ನತ್ತೇನು? ಹೌದು. ಹೌದು. ಸಾಹೇಬ್ರು, ಪೊಲೀಸ್ ಸಾಹೇಬ್ರು ಹೇಳಿದ್ರ ಅವರು ಮನಿ ಒಳಗ ಅಕ್ಕ ಅತ್ತೇವು, ಹೊರಗಿನ ವಿಷಯದಾಗ ಅಕ್ಕ ಅತ್ತೇವು. ಖರೆ ಟೇಜ್ ಮೇಲೆ ಬಂದ್ರ ಮೇಡಮ್ ಮತ್ತೇವು. ಮೇಡಮೇ ಅಂದ್ರು ಕಿಂಡ್ ಕಡಲ್ ಬೇರೆ ಅಂದ್ರು. ಅದ್ರ ತಪ್ಪು ತಿಳ್ಕೊಬೇಡ್ರಿ, ಹಾಲಿನ ಕಿಂಡ್ ಕಡಲ್ ಅಂದ್ರು. ಅಲ್ಲಿ ಬಿಡು, ಅವ್ರ ಕಡೆ ಏನಿಲ್ಲ. ಅದನ್ನ ಯಾಕಪ್ಪ ಅಂತಂದ್ರ ಕೆಸರಾಗ ಕಲ್ಲು ಹೋಗದ್ರ ಎಲ್ಲಿ ಸಿಡಿತದ? ನಮ್ಮ ಹೊತ್ತಿಗೆ ಅದ ಕೆಸರಾಗತ್ತ ಗೊತ್ತಿದ್ದ ಅದು ಹರಿ ಬಿಡು. ಹೌದು. ಒಂಜರ ಕಲ್ಲು ಇದ್ದ ಕಡೆ ಹಾಯೋದ ಕಲಿ. ಹೌದು. ಹೇಳಿದ್ರ ಅವರು ಏನತ್ತಾರ? ಮನಿ ಒಳಗ ಹೊರಗ ಅಕ್ಕ ಅತ್ತೇವು, ಸಬದಾಗ ಮೇಡಮ್ ಮತ್ತೇವು. ಸಬದಾಗ ಯಾಕೆ ಮೇಡಮ್ ಅಂದಿ, ಮನಿ ಒಳಗೆ ಯಾಕೆ ಅಕ್ಕ ಅಂದಿ? ಹೌದಾ? ಮುಂದಿನ ಸಂಜೆಗೆ ಯಾರು ಇಲ್ಲ, ಅವನಿಗೆ ಸಂಸ್ಕೃತಿ ಬೇಡ, ಅದ ಕಲಸದ ಬೇಡ. ಅದನ್ನ ಕಲಿಸಬೇಕಾದ್ರೆ ಇದು ತೇಜು ಹಂಗಲ್ಲ, ಮಂದಿನೂ ಹಂಗಲ್ಲ, ಮಳಿನೂ ಕಾಡಾಕತ್ತದ. ಅವನ ಪಕ್ಕ ಅಕ್ಕ್ಯಾರು ಮೇಡಮ್ ಯಾರು ಅಂತ ಹೇಳಿ ಹೇಳೇ ಹೋಗ್ತಿದ್ದೇವ್. ಖರೆ ಹೇಳಂತ ಸಂದರ್ಭ ಇದು ಇಲ್ಲ. ಇನ್ನೂ ಒಂದು ಮಾತಾಡಿದ್ರ ಅವರು. ಏನ್ರಿ? ಇದೇ ಲಕ್ಷಣ ಗ್ರಾಮದೊಳಗ ಹೌದು ಸಿದ್ದಮ್ಮ ಮೇಡಮ್ ಅವರಿಗೆ ನೀವು ಬಂಡ್ರ ಕೊಟ್ರಪ್ಪ ಅಂತಂದ್ರ ನಾ ಫ್ರೀ ಬಂದ್ ಹಾಡ್ತೀನಿ. ಯಾಕ ಲಕ್ಷಣ ಗ್ರಾಮದಾಗ ಅಟ್ಟೆ ಯಾಕೆ ಫ್ರೀ ಬಂದ್ ಹಾಡ್ತೀನಿ? ಪ್ರತಿ ಒಂದು ಟೇಜಿಗೆ ನೀನ್ ಹಂತಕ ಬಿದ್ದಿತ್ತಂದ್ರ ನಾನು ಕೂಡ ಬಂದು ಫ್ರೀ ಕಾರ್ಯಕ್ರಮ ಕೊಡೋಕೆ ಸಿದ್ದಮ್ಮ ಸರ್ವ ಕೈ ಎತ್ತೀನಿ. ಲಕ್ಷಣ ಅಟ್ಟೆ ಅಲ್ಲ, ನಿನ್ನ ಕೆಪಾಸಿಟಿ, ನಿನ್ನ ತಾಕತ್ತ ಈ ಅಕ್ಕ ಹೋಗಿಬೇಕನ್ನೋದ ನಿನ್ನ ಹಂತಕ್ಕಿತ್ತಂದ್ರ ಪ್ರತಿ ಒಂದು ಹಳ್ಳಿ ಒಳಗ, ಪ್ರತಿ ಒಂದು ತಾಲೂಕಿನಾಗ, ಪ್ರತಿ ಒಂದು ಡಿಸ್ಟ್ರಿಕ್ಟ್ ಒಳಗ ಎಲ್ಲಿ ಬರ್ತೀವ ನಿನ್ನ ಒಳಗ ನಾ ಆಗನಪ್ಪ ಅಂತಂದ್ರ ಅವತ್ತೇ ಕಾರ್ಯಕ್ರಮ ಬಿಡ್ತೀನಿ. ಹೌದು. ಮುಂದಿನ ತಿಂಗಳು ಮುಂಬೈ ಹಿಡಿದಿಲ್ಲ ಭಂಡಾರ ಅಲ್ಲಿ ಬರ್ತಿದೆ ಅಲ್ಲ, ಅದ್ರ ಹಂಗ ಹೇಳಿಲ್ಲವ. ಏನೋ ಒಂದು ಮಾತಾಡೋದನ್ನ ಬಿಡು. ಹಲೋ. ಏನ್ ಹೇಳೋಣ? ಏನ್ ಹೇಳ್ಯಾರವ? ಮೇಡಮ್ ಅವ್ರು ಅನ್ಬೇಕಾಗ್ಯದ. ಹೌದು. ನೋಡ್ ಲಕ್ಷ್ಮಣ, ನೀ ನನಗ ತಪ್ಪಾಗ್ಯದ ಕೇಳಿದೆತ್ತು, ನಾ ಸಬದಾಗ ಅಂದಿಲ್ಲ. ಅಂದಿನೇನ್ರಿ ಕಾಕ? ನೀವು ಮನ ಬಂದು ಸಂಧಿಗೆ ಅವನ ಹೆಸರು ಏನ್ರ ತೆಗ್ದಿನೇನ್ರಿ? ಅವನಿಗೆ ವರ್ಣ ಮಾಡೀನಿ. ಅದನ್ನ ಏನೋ ಹಿಂದ ಒಂದು ಕೆಟ್ಟ ಕಾಲ ನಡೆದು ಹೋಗ್ಯದ. ಅವ ಈಗ ಒಂದು ಡಿಪಾರ್ಟ್ಮೆಂಟ್ ಒಳಗ ಅದಾನ, ಒಂದು ಕಾಕಿ ಅರ್ಬಿ ಉಟ್ಟಾನ. ಆ ಕಾಕಿ ಅರ್ಬಿ ಉಟ್ಟದ ಕರೆ ಅವನಿಗೆ ಕಿಮ್ಮತ್ ಕೊಡ್ಬೇಕಂತ ಹೇಳಿ ನೀ ಏನೋ ದೊಡ್ಡ ಶಾಣೆ, ಪಂಡಿತ, ಪುರಾಣ ಪಂಡಿತ, ಬುಕ್ಕ ಬರ್ದವ, ನೀ ಸಾಹಿತಿಗಾರ, ನಿನಗೆ ಕಿಮ್ಮತ್ ಕೊಟ್ಟಿಲ್ಲ. ನಾನಂತವ್ರು ನಿನ್ನ ಮಾಲಿಂಗರಾಯನ ಮಠ ಮನೆ ಒಳಗೆ ಬಳಸೋರಲ್ಲ. ನಾನು ಅಡ್ಡಕ್ಕೆ ಮಂದಿ ಹೋಗ್ಯಾವ್ರು, ನೀ ಅಲ್ಲೇಕು ನಿನಗೆ ಯಾವತ್ತು ಕಿಮ್ಮತ್ ಕೊಟ್ಟಿಲ್ಲ ನಾನು ತಿಳ್ಕೊಂಡು ಮಾತಾಡ್ದಿ ಅಂದ್ರ ನಂದು ನಿಂದು ವ್ಯವಹಾರ. ಒಳ್ಳೆ ದೇವ್ರ ಏನತ್ತಾರಲ್ಲ ಅದಕ್ಕೂ ಹಂಗಾಗೈತಿ. ಈಗ ಹಂಗೇನಾಗಿಲ್ಲ. ಈಗ ಬಹಳ ಹೆಚ್ಚಿಗೆ ಮಾತಾಡೋದು ಬೇಡ. ಏನೋ ಒಂದು ಮಾತಂದ್ರು. ಏನಂದ್ರು? ಇನ್ನೊಂದು ಮಾತ ಮಾಸ್ತರ್ಗಳು ಬಂದಾರ ಖರೆ ಹೇಳೋರಂಗ ಬಹಳ ಹೇಳಾಕತ್ತಾರ. ಹೌದಾ? ಅಲ್ಲ, ಅವ ಪುರಾಣ ಪಂಡಿತ
ನೀ ಎಷ್ಟು ಮಾತಾಡ್ತಲ್ಲ ಅದ್ರ 10 ಪಟ್ಟು ಕಿಮ್ಮತ್ ಕೊಟ್ಟು ಮಾತಾಡ್ತೀನಿ. ನೀ ಎಷ್ಟು ಕಿಗ್ಗಳು ಮಾತಾಡ್ತಲ್ಲ ನೀನು 10 ಪಟ್ಟು ಕಿಗ್ಗಳು ಮಾಡಿ ಮಾತಾಡ್ತೀನಿ. ಮೊದಲೇ ನಾವು ಕೊಳೋರಿಗೆ ಅವ್ರು ರಟ್ಟಿ ಹಿಡಿಯೋರಲ್ಲ, ರಟ್ಟಿ ಹಿಡಿದ್ರ ಬೇಡ ಅಂತವೆಲ್ಲ ಮಾತಾಡೋದು ಬೇಡ. ಅಂತ ಇಂತ ಫಾಜಿಲ್ ಮಾತಾಡ್ಲಕ್ಕ ನೀನ್ ಇಲ್ಲಿ ಕರ್ಸಿಲ್ಲ. ಅಲ್ಲಿ ಒಂದು ಫಾಜಿಲ್ ಮಾತಾಡಕ್ ಕಾಲಾಗ ನೀ ನೌಕರಿಗೆ ರಜಾ ಹಾಕಿ ಈ ಇಂಡಿ ತಾಲೂಕು ತನ ಬಂದಿಲ್ಲ. ಇಂಡಿ ತಾಲೂಕಿನ ಹುಟ್ಟಿವಿ ಅಂತ ಸಿದ್ಧರು ಹುಟ್ಟದಂತ ಈ ನಾಡಿನೊಳಗ ಒಳ್ಳೆ ಒಂದು 4 ಮಾತಾಡಿ ಒಳ್ಳೆ ಮಗ ಅನ್ನಿಸ್ಕೊಂಡು ಹೋಗ ಅನ್ನಂತದ ಅಭಿಪ್ರಾಯ ನಂದದ. ನಾ ಹೇಳ ಕರ್ತವ್ಯದ ಹೇಳ್ತೀನಿ. ಮನ್ಯಾಗ ಹಿರಿಯ ಅಕ್ಕತ್ತವ ಅಂದ್ರ ತಾಯಿ ಇದ್ದಂಗ. ಈಗ ತಾಯಿಗೆ ಮನ್ಯಾಗ ಒಂದು ಹೊರಗೆ ಏನ್ರಿ ಅನ್ನೋದೇನ್ರಿ? ಏನ್ರಿ ಅನ್ನೋದೇನ? ಏನಿ ಹೆಂಡ್ರತ್ ಕರೆದದ ಏನ ನಮ್ಮ ಸೌತತ್ ಕರೆದದ ವೈನತ್ ಕರೆದ ತಾಯಿನೇ ಅನ್ಬೇಕಲ್ಲ. ಯಾಕಡೆ ಮಾತಾಡ್ತು? ನೀ ಎಲ್ಲಾರ ಕಲ್ತಿದಿ ಸಾಲಿಯರ ನೀನು ಕಲಿಸಿದ ಶಿಕ್ಷಕರ ಯಾವ ನನಗ್ ಡೌಟ್ ಬರ್ಲತ್ತದ. ಅದು ತಪ್ಪು ತಿಳ್ಕೊಬೇಡ್ರಿ. ಖುಬಿ ಅನ್ನೋಣ ಮತ್ತ ನೀವು ಅವ ಅಂತವೆಲ್ಲ ಮಾತಾಡ್ತಾನ. ಅವ ನೀ ಖುಬಿ ಎದರ ಖುಬಿ ಅಂದ್ರು ನೀ ಅವ ಹಂಗೆ ಮಾತಾಡವ. ಅವನಿಗೆ ಹೇಳ್ಬೇಡ ನೀ ಅದಕ್ಕೆ ಹೆಸರದ. ಅದನ್ನ ಗೊತ್ತಾದ್ರಿ ನಮಗ. ನಾವ್ ಅದಕ್ಕೆ ಬಿಟ್ಟಿದೇವ್ರಿ. ನಾವು ಒಟ್ಟು ತಲೆಯಾಗ ಹಾಕೊಂಡಿಲ್ಲ. ಏನ್ ಹಾಕೊಂಡಿಲ್ಲ. ಅವನ ಹೆಸರು ಏನ್ರ ತೆಗೆದಿದ್ನಂದ್ರ ನೀವು ನನಗೆ ಹೇಳ್ರಿ. ಅವನಿಗೆ ಏನು ಅಂದೇ ಇಲ್ಲ. ನಮ್ಮ ಪಾಡಿಗೆ ನಾವು ಹಾಡಕತ್ತಿದೆವು. ಅವ ಎಷ್ಟು ಸೊಕ್ಕಿದ್ದಿರ್ಬೇಕ್ರಿ ಮೈಯಾಗ ಬಂದ. ನಾ ಮೇಡಮ್ ಹತ್ತೀನಿ ಹೊರಗೆ ಅಕ್ಕ ಹತ್ತೀನಿ ಅತ್ತಂದ್ರ ಮಾತ ಹೆಂಗ ಆಗ್ಬೇಕಪ್ಪ ಅಂತಂದ್ರ ಹೌದಿಲ್ರಿ? ಅವ ಮಾತಾಡಕರ್ ಹೇಳ್ಬೇಕ್ರಿ. ಅಲ್ಲ ಅವ ಮಾತಾಡಕರ್ ಹೇಳ್ಬೇಕ್ರಿ. ಅವ ಮಾತಾಡಕರ್ ನೀವ್ ಹೇಳ್ಬೇಕ್ರಿ. ಏನ್ದೆ ಅವಾಗ ಹೇಳ್ಬೇಕು. ನಾ ಮಾತಾಡಕರ್ ಹೇಳತ್ತೀರಲ್ರಿ. ಏ ತಮ್ಮ ಹೆಣ್ಣು ಮಗಳು ಬಂದಾಳಪ್ಪ ನಮ್ಮ ಊರ್ತನ, ನೀ ಏನೋ ಪಾಜಿಲ್ ಮಾತಾಡ್ಬೇಡ, ನಿನ್ ಯಾಲಿಗೆ ಬಾಯಾಗ ಇಟ್ಕೊಂಡು ಮಾತಾಡಕ್ ಹೇಳಿದ್ರೆ ನಾನು ನಿಮಗೆ ಕಿಮ್ಮತ್ತಿದ್ದ. ಅದಕ್ಕೆ ಬಿಡು, ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕಪ್ಪ ಅಂತಂದ್ರೆ ಅನ್ನ ಕುಡ್ಡೋದಂತ ಹೇಳಿ ಬಂಡಿಗೆ ಕೈ ಹಾಕೋ ಅವಶ್ಯಕತೆ ಇಲ್ಲ. ಹಾದಿ ಯಾರು ಬಿಟ್ಟಾರ ಅಂತ ಹೇಳಿ ಓಡ್ದಂತ ದೈವಕ್ಕೂ ಗೊತ್ತದ. ಹೆಚ್ಚಿಗೆ ಮಾತಾಡೋದು ಬೇಡ. ಇನ್ನೊಂದು ಫಲವಾಗಿ ಎಲ್ಲರೂ ಪುಕ್ಕಟ್ ಹಾಡ್ತಂದ. ನಾವು ಎಲ್ಲಿ ಪುಕ್ಕಟ್ ಹಾಡೋದು ಬೇಡ. ಭಿನ್ನ ಬಾ ನಾನು ಕೂಡ ಪುಕ್ಕಟ್ ಹಾಡಕ. ನೀ ಎಲ್ಲಿ ಬಂದ್ರು ನಾ ರೊಕ್ಕ ತಗೊಂಡೆ ಬರಕಿ. ಯಾಕೆ ರೊಕ್ಕ ತಗೊಂಡು ಬರಕಪ್ಪ ಅಂತಂದ್ರ ನಿನ್ನ ಆ ಕಡೆ ಗೌರ್ಮೆಂಟ್ ಪಗಾರ ಗಾಡಿಗಳಿಗೆ ಕೈ ಹಾಕಿ ₹1 100 ರೂಪಾಯಿ ಲಂಚ ತಗೊಂಡು ಕಿಶಾದಾಗ ಹಾಕೊಂಡ್ ಬಂದಿಲ್ಲ. ನಾ ಹೆಂಗ ಬರ್ತೀನಿ? ನನ್ನ ಗಂಡನ ಮನೆಯಿಂದ ಬಂದು ಇದಕ್ಕೆ ನಿಯತ್ತಿನ ಹೆಸರು ಎದಕ್ಕತ್ತಾರಂದ್ರ ಬೀರು ಹೇಳ್ತೀನಿ ಕೇಳ. ಹೇಳ್ರಿ ಗಂಡನ ಮನೆ ಸಂಸಾರ ಮಾಡುವ ತವ್ರ ಮನೆ ಹೆಸರ ಕಾಡ್ತೀನಲ್ಲ. ಹಿಂಗ ನೀನು ಹೆಸರಾಗಿ ನೀನು ಸತ್ತದಾನ ಮಾಡ್ತೀನಿ. ಲಕ್ಷ್ಮಣ ಅಂತೇಳಿ ಸಭಾ ಕೈ ಎತ್ತಿ ಕರಿತೀನ. ಯಾರ ಕಿತ್ತನಾಗಾರ ಮೆಕ್ಕಿದ್ದನಿ ಸುಟ್ಕೋಬೇಡ. ಯಾರ ಕಿತ್ತನಾಗಾರ ಮೆಕ್ಕಿದ್ದನಿ ಸುಟ್ಕೊಂಡು ಸಿದ್ದಮ್ಮಕ್ಕನ ಶಬಾಷ್ ಅನ್ಸ್ಕೊಂಡು ಹೋಗ್ಬೇಕನ್ನ ತಲೆಯಾಗ ಬ್ಯಾಡ ನಿನಗ. ನಾವು ಸಿದ್ದಮ್ಮಕ್ಕನ ಸಂಗಟ ಮಾತಾಡಿದ ಹವಾಮಾನ ಸಿದ್ದಮ್ಮಕ್ಕನ ಮಂದಿ ಶಬಾಷ್ ಅನ್ಸ್ಕೋಬೇಡ. ಕೂಡ್ದಂತ ದೈವದ ಮುಂದೆ ಶಬಾಷ್ ಅನ್ಸ್ಕೋ. ನಿನ್ನ ಡಿಪಾರ್ಟ್ಮೆಂಟ್ ದವ್ರು ಮೊಬೈಲ್ ನೋಡ್ಲತ್ತಿರ್ತಾರ ಅವ್ರ ಮುಂದೆ ಶಬಾಷ್ ಅನ್ಸ್ಕೋ. ನೀ ಹುಟ್ಟದಕ್ಕ ತಾಯಿ ತಂದೆ ಹುಟ್ಟಿಸಿದ್ಕ ನೀ ಇಂಡಿ ತಾಲೂಕ್ ಹುಟ್ಟದಕ್ಕ ಸ್ವಾರ್ಥಿಕ ಆಗ್ತದ. ಹಾಜಿಲ್ ಮಾತಾಡೋದು ಬ್ಯಾಡ ತಮ್ಮ. ನೀ ಏನು ಪೊಲೀಸ್ ಆಗಿದೆ ಅಂತ ಹೇಳಿ ನನಗಿಂತ ದೊಡ್ಡ ಶಾಣಿ ಅಲ್ಲ. ನೀನು ಸುಂದರ ವರ್ಷಿ ಜೋಪಾನ ಮಾಡಿ ನಿನ್ ನೌಕರಿ ಹೋಗ್ಬೇಕಾದ್ರು ಈ ಕೊಳೂರ್ಗಿ ಸಿದ್ದಮ್ಮನೆ ಕಾರಣ ಒಂದ್ 10 ಹೆಜ್ಜೆ ಹಿಂದ್ ಹೋಗನಿ. ಸಿದ್ದಮ್ಮ ಒಂದ್ 10 ಹೆಜ್ಜೆ ಹಿಂದ್ ಇಟ್ಟಿದ್ರು ಅಂದ್ರೆ ನೀನ್ ನೌಕರಿ ಮಾಡೋದು ಇವತ್ತು ನಿನ್ ಗಾಮಿ ತಿಳಿತಿತ್ತು. ನೀ ಮಾತು ಹೊಲ್ದಾಗ ನೀ ಗುದ್ಲಿ ಹಿಡಿಯೋದೇ ಇತ್ತು. ನಿನ್ನ ನೌಕರಿಗೆ ಅನ್ನ ಹಚ್ಚಿನಪ್ಪ ಅಂತಂದ್ರೆ ಸಿದ್ದಮ್ಮಕ್ಕನ ಪುಣ್ಯ ಅದತ್ ಹೇಳಿ ತಾಯಿ ಶಿವಸ್ಥಾನದೊಳಗ ಕೈ ಎತ್ತಿ ಹೇಳು. ನಿನಗಿನ ಇದ್ರ 10 ಪಟ್ಟು ಮೇರಿತಿ. ಮತ್ತ ನಾನೇ ನೌಕರಿ ಹೋಗಿನಪ್ಪ ಅಂದಿ ನಿನಗೆ ಇವತ್ತಿನ ಹಿಡಿದನೆ ಚಾಲ್ತಿ ಆಗ್ತದ ನೋಡು. ಇದಿ ಇದಕ್ಕೆ ಹೆಚ್ಚಿಗೆ ಮಾತಾಡೋದು ಬೇಡ. ಪದಕ್ಕೆ ಮನದ ಮಾತ ಮಾತಾಡಿಸಿ ಮಗನಿಗೆ ಪ್ರೀತಿ ಸಿಟ್ಟಿಯಲ್ಲಿ
ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನಾದ್ರು ದೇವ್ರ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತ ಏನಂತ ಕೇಳ್ಬೇಡ್ರಿ ಮಾತಾ ಏನೋ ಅಮೋಘ ಸಿದ್ಧ ನಿನಗ ತಂದೆ ಹೆಚ್ಚಿನವ ಅಥವಾ ತಾಯಿ ಹೆಚ್ಚಿನ ಅಂತ ಹೇಳಿ ಹೌದು ಯಾರು ಕೇಳಿದ್ರಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದ್ರು. ಅವಾಗ ಅಮೋಘ ಸಿದ್ಧ ಏನ್ ಹೇಳ್ದ? ಅವಾಗ ಮಗ ಆಗಿರುವಂತ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿಗೆ ಹೇಳ್ತಾನ ಏನಂತ ಹೇಳ್ದ? ತಾಯಿ ಹರ ಮನಂದ್ರ ಗುರು ಕಾಯ್ತಾನ, ಗುರು ಮನಂದ್ರ ಕಾಯರಿ ಧರಣಿ ಮೇಲೆ ಯಾರು ಇಲ್ಲ. ಹೌದು ನನಗ ನನ್ನ ತಂದೆ ಹೆಚ್ಚಿನವ, ನನ್ನ ಗುರು ಹೆಚ್ಚಿನವ ಅಂತ ಹೇಳಿ ಹೌದು ತಾಯಿಗೆ ಪಾರ್ವತಿಗೆ ಅಮೋಘ ಸಿದ್ಧ ಹೇಳ್ದ. ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟೆ ತುಂಬಿದಂಗ ಆಯ್ತು, ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗ ಆಯ್ತು. ಹೌದಾ? ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗ ಆಯ್ತು. ಹೌದಾ? ಮಗನಿಗೆ ಮ್ಯಾಲ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಡ್ತಾ. ಏನಂತ ಇಟ್ಟಲ್ರಿ ಪರೀಕ್ಷೆ? ಎಂತ ಪರೀಕ್ಷೆ? ಅಂತದ್ ಇಟ್ಟಳು ಮಗುವಿಗೆ. ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ಹೌದಾ? ನಿನ್ನ ತಂದೆಗೋಸ್ಕರವಾಗಿ ಹುಳ ಮುಟ್ಲ ರೋಗ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರೆ ಆದ್ರ ಈ ಜಗತ್ತಿನಾಗ ಗುರು ಹೆಚ್ಚಿನ ಅಂತ ಹೇಳಿ ಒಪ್ಪಗೊತ್ತಿನ ತಾಯಿ ಪಾರ್ವತಿ ಹೇಳಿದ್ರು. ಹೌದು. ಅದಕ್ಕೆ ತಾಯಿ ಮಾತಿಗೆ ನಿಂದೆ ಆಡಲಾರದೆ ತಾಯಿ ಮುಂದೆ ತಲೆ ತಗ್ಗಿಸಿ ಹೌದು ತಂದಿ ಸೊನ್ನೆ ಮಾಡ್ಕೋತಿ. ಎಲ್ಲಿಗೆ ಬಂದ? ಎಲ್ಲಿ ಬಂದೇವ ಹೇಳ್ತೀನಿ ಕೇಳ. ಹೋಲೆ ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತ ಬಂದಾನ ನಾಡರ ಬಾಳೆಗೆ, ಏಳಡಿಯ ಚರಬಯದ ಎದುರಿಗೆ ಕಣಬಾಂಡ ಕೊಟ್ಟನ ಕಣ ಹಾಳೆಗೆ. ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತಾ ಹೋಗಿ ಬಂದಾನ ನಾಗರ ಬಾವಿಗೆ, ಏಳಡಿಯ ಜರ್ಬೈತ ಎದುರಿಗೆ ಕಣಬಾಂಡ ಕೊಟ್ಟನ ಕಣ ಹಾಳೆಗೆ. ತಂದೆಯ ಸೇವಾದ ಪಾಲ ಮಾಡಲ ಮಯಮ ಪುರುಷನ ಮಾತ್ಮಾದು ಬೆರೆಸುತ್ತಾನ ವರವನ ಸಲವಾದ ಅವನಿರೈ ಕೊಡುವನ ಚಿರಬಾಗೆ. ತಂದಿ ಸೊಣೆ ಮಾಡ್ಕೊತ ಎಲ್ಲಿಗೆ ಬಂದ? ಎಲ್ಲಿ ಬಂದೇವ ಅಮೋಘ ಸಿದ್ಧ? ನಾಗರ ಬಾವಿಗೆ ಬಂದ. ಹೌದು. ಆ ನಾಗರ ಬಾವಿ ಮೇಲೆ 7 ಹೆಡಿ ಶೆರ್ಪಿತ್ತು. ಹೌದು. ಶೆರ್ಪಿಗೆ ಏನಾಗಿತ್ತು? ಏನಾಗಿತ್ತೇವ? ಕಣ್ಣು ಹೋಗಿವು. ಕಣ್ಣು ಹೋಗಿ ಹೌದು. ಕೌಲಕ್ಕೂ ಕೂತಿತ್ತು. ಹೌದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಹೇಳಿದ ಪ್ರಕಾರ ಹೌದಾ ತಂದಿ ಸೇವಕ್ಕಾಗಿ ಏನ್ ಮಾಡ್ದೇವ? ಶೀತಳ ತರ್ಲಕ್ಕ ನಾಗರ ಬಾವಿಗೆ ಬಂದ. ಅವಾಗ ಏನಾಯ್ತು? ಆ ನಾಗರ ಬಾವಿ ಮೇಲೆ 7 ಹೆಡಿ ಶೆರ್ಪಿತ್ತು. ಶೆರ್ಪಿಗೆ ಕಣ್ಣು
ನಿರ್ಲ ಹೌದು ಹೌದು ಅಡ್ಡ ಕೂತಿತ್ತು. ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮೇಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿ ಒಳಗೆ ಇಳಿಬೇಕತ್ತಾನ. ಸರ್ಪ ಹಾದಿ ಬಿಡಂಗಿಲ್ಲ. ಹೌದು ಅವಾಗ ಏನಾತ? ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನುಷ್ಯನೊಳಗ ವಿಚಾರ ಮಾಡ್ತಾನ. ಏನತ್ತ? ನನ್ನ ಗುರುತ ಇದಕ್ಕೆ ಸಿಕ್ಕಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಏನೋ ಕೊರತೆ ಅದ ಅಂತ ಹೇಳಿ ಮನಸ್ಸಿನೊಳಗೆ ವಿಚಾರ ಮಾಡ್ಕೊಂಡು ವಿಚಾರ ಮಾಡಿ ಕರುಣಿಸಿ ಕಣ್ಣು ಕೊಟ್ಟ. ಹೌದು ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತೇಳಿ ಸರ್ಪ ಶರಣಾಗಿ ಸೈಡ್ ಕೂತು. ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರ ಕೈ ಒಳಗ ಬಿಂದಿಗೆ ಹಿಡ್ಕೊಂಡು ತರಿ ಹೊಡೆದು ಬಾಯಿ ಒಳಗೆ ಇಳಿದು ತರಿ ಹೊಡೆದು ನೀರ್ ತುಂಬಬೇಕತ್ತಾನ. ಅವಾಗ ಏನಾತವ? ಕಪ್ಪಿ ಏನಾತಂದ್ ಹೇಳ್ತೀನಿ ಕೇಳು. ಹೋಲಿ ಹೋಲಿ ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪಿ ನೀರಿಗೆ ನೆರ ಬಿಟ್ಟು ನಡೆದನು ಬಯಲಿಗೆ ಆಶೀರ್ವಾದ ಮಾಡಲು ಜಗನ್ನಾಥಯ್ಯ. ಕವಿಯ ಸಾಧಪಾದ ಮಾಡಲ ವೈಮ ಪುರುಷನ ಅಪ್ಪಾದೆ ಸರಸುತ್ತಾನ ಬರವನ ಸಲವಾದೆ ಅಗಲಿರೋ ಗುರುವನ ಚಿರವಾದೆ. ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪಿ ನೀರಿಗೆ ನೆರ ಬಿಟ್ಟು ನಡೆದನು ಬಯಲಿಗೆ ಆಶೀರ್ವಾದ ಮಾಡಲು ಜಗನ್ನಾಥಯ್ಯ. ಕವಿಯ ಸಾಧಪಾದ ಮಾಡಲ ವೈಮ ಪುರುಷನ ಅಪ್ಪಾದೆ ಸರಸುತ್ತಾನ ಬರವನ ಸಲವಾದೆ ಅಗಲಿರೋ ಗುರುವನ ಚಿರವಾದೆ. ಮತ್ತೊಂದು ಮಾತ ಮತ್ತೊಂದು ಮಾತ ಮರಳಿಗೆ ನನ್ನ ಹಾಕುನ ಉಳಿಯಬೇಕು ಕಡೆವರೆಗೆ ದಯ ತೋರು ದೇವನನ ಪಾಲಿಗೆ ಪರಿ ಪರಿಯಂದ ಬಿಸಿಗೆ ಪಾಲಿಗೆ. ಕವಿಯ ಸೇವಾತ ಪಾದ ಮಾಡನ ಮಹಿಮ ಪುರುಷನ ಸರಸುತ್ತಾನ ಬರವನ ಸಲವಾದೆ ಅಗಲಿರೋ ಗುರುವನ ಚಿರವಾದೆ. ಮತ್ತೊಂದು ಮಾತ ಸರಿ ಗಮ ಪದ ಸರಿ ಗಮ ಮತ್ತೊಂದು ಮಾತ ಮರಳಿಗೆ ನನ್ನ ಹಾಕುನ ಉಳಿಯಬೇಕು ಕಡೆವರೆಗೆ ದಯ ತೋರು ದೇವನನ ಪಾಲಿಗೆ ಪರಿ ಪರಿಯಂದ ಬಿಸಿಗೆ ಪಾಲಿಗೆ. ಕವಿಯ ಸೇವಾತ ಪಾದ ಮಾಡನ ಮಹಿಮ ಪುರುಷನ ಸರಸುತ್ತಾನ ಬರವನ ಸಲವಾದೆ ಅಗಲಿರೋ ಗುರುವನ ಚಿರವಾದೆ. ಬೀರು ಏನಾತ್ರಿ ಬೇವ್ರ? ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಹೌದು ತರಿ ಹೊಡೆದ ನೀರ್ ತುಂಬಬೇಕನ್ನಟ್ಟಿಗೆ ಏನಾಯ್ತು? ಏನಂತೇವ? ಕಪ್ಪಿ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಹೌದು ತಾಯಿ ಪಾರ್ವತಿ ಹೇಳಿದ ಮಾತು ಪಟ್ನೆ ಅಮಾವಾಸ್ಯದಾಗ ನೆನಪಾಯ್ತು. ಏನ್ ಹೇಳಿದ್ರು ತಾಯಿ? ಏನ್ ಹೇಳಿದಳು? ಕಪ್ಪಿ ಕಾಲದ ಸೀತಾಳ ತನ್ನ ಗುರುವಿನ ಸೇವಾ ಮಾಡತ್ ಹೇಳಿದಳು. ನಿನ್ನ ತಂದೆ ಹೆಚ್ಚಿನ ಒಂದಿದೆ ಅಂದ ಬಳಕ ನಿನ್ನ ಗುರು ಹೆಚ್ಚಿನ ಒಂದಿದೆ ಅಂದ ಬಳಕ ಹೌದು ನಿನ್ನ ಗುರುವಿನ ಸಲುವಾಗಿ ಹುಳ ಮುಟ್ಲ ರೂವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರೆ ಆದ್ರ ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನ ಅಂತ ಹೇಳಿ ಒಪ್ಪಗೋತೀನಂತ ನನ್ನ ತಾಯಿ ಹೇಳಿದ್ರು. ಹೌದು ನಾರೇ ತರಿ ಹೊಡೆದ ನೀರು ತುಂಬಟ್ಟಾಗೆ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಹೌದು ನೀರು ಎಂಜಲದು. ಈ ಎಂಜಲ ನೀರು ಒಯ್ದು ನನ್ನ ತಂದೆ ಸೇವಾ ಮಾಡಿದನೆ ಅಂದ್ರೆ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ತಿಳ್ಕೊಂಡು ತುಂಬಿರುವಂತ ಬಿಂದಿಗೆ ಒಳಗಿನ ನೀರು ಹೊಳ್ಳಿ ಬಾಯಿ ಒಳಗೆ ಬರಿಕಿ ಬಾಯಿ ಒಳಗಿರುವಂತ ಜಕಣಿಯರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಹೌದು ಅಲ್ಲಿ ಏನ್ ಕೂತಿತ್ತು? ಏನೇನಿ ಶರ್ಪ ಕಣ್ಣು ತಗೊಂಡು ಶರಪ ಕೂತಿತ್ತು. ಯೋಗಿನಾದ ಅಮೋಘ ಸಿದ್ದೇಶ್ವರ ಅಡ್ಡಗಟ್ಟಿ ಮತ್ತೊಂದು ಮಾತು ಕೇಳ್ತು. ಏನಂತ ಕೇಳ್ತದ? ಗುರುವೇ ತಂದೆ ಅಮೋಘ ಸಿದ್ಧ ನನಗ್ ಕಲ್ಲಂದ್ರೆ ಗೊತ್ತಿಲ್ಲ, ಮುಳ್ಳಂದ್ರೆ ಗೊತ್ತಿಲ್ಲ, ಅಡಿನಂದ್ರೆ ಗೊತ್ತಿಲ್ಲ, ಅರೇನಂದ್ರೆ ಗೊತ್ತಿಲ್ಲ. ಹೌದು ನಾ ಕಲ್ಲಾಗಿ ಕವಲಕ್ಕೂ ಕೂತಿದ್ದೆ. ಕಣ್ಣು ಹೋಗಿ ನನಗ ಕರುಣಿಸಿ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಟ್ಟೆಪ್ಪ ಅಂತಂದ್ರೆ ನನ್ನ ಪರಿಸ್ಥಿತಿ ಏನು? ಹೌದಾ? ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ, ಏನಂತ ಹೇಳ್ದವ? ಕರುಣಿಸಿ ನಿನಗ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಡಂಗಿಲ್ಲ, ನಿನಗೊಂದು ನಾಮ ಕೊಡ್ತೀನಿ, ನಿನಗೊಂದು ಸ್ಯಾಜ ಕೊಡ್ತೀನಿ ಅಂತ ಹೇಳ್ದ. ಹೌದು ಏನ್ ಕೊಟ್ಟವ? ಏಳಡಿ ಶರ್ಪಕ ಚಾಜ ಎಂತದ ನಾಮ? ಎಂತದ ನಾಮ ಕೊಟ್ಟವ ಅಮೋಘ ಸಿದ್ಧ? ನಾಮ ಅನ್ನಂತದ ಎಂತದಿಟ್ಟ, ಸ್ಯಾಜ ಎಂತದ ಕೊಟ್ಟ. ಎಂತದ ಕೊಟ್ಟ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಗರ ಪಂಚಮಿ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಲ್ದ ಮೇಲೆ ಇರುವಂತ ಬಾಲ್ಯರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಹಾಲೇರಿಯೋದು ಯಾರು ಮಾಡಿದ್ರು? ಯಾರು ಮಾಡಿದ್ರವ? ಒಂದು ಗಂಡನ ಮನಿ ಒಳಗೆ ಹಾಲೇರಿಬೇಕು, ಒಂದು ತವ್ರ ಮನ್ಯಾಗ ಹಾಲು ಇರ್ಬೇಕಂತ ಹೇಳಿ ಸ್ಯಾಜ ಯಾರು ಮಾಡಿದ್ರು? ಯಾರು ಮಾಡಿದ್ರೆ? ಹೇಗೆ ನಾವು ಅಮೋಘ ಸಿದ್ಧ ಮಾಡ್ದ ಮಾಡಿ ಹಾವಿಗೆ ಒಂದು ಸ್ಯಾಜ ಕೊಟ್ಟ, ಒಂದು ಹಬ್ಬಕ್ಕ ಹೆಸರು ಇಟ್ಟ. ಇಟ್ಟ ಅವಾಗ ಇಲ್ಲಿ ಕೂಡದಂತ ದೈವಕ್ಕೂ ಒಂದು ಮಾತು ಕೇಳೋದನ್
ಏನ್ ಕೇಳೋರದ್ರಿ ಬೈವ್ರ ದೈವಕ ಮಾತಾ ಏನ್ ಕೇಳದಪ್ಪ ಅಂತಂದ್ರ ಏನ್ ಕೇಳೋರದ್ರಿ ಈ ಲಕ್ಷಣ ಗ್ರಾಮ ನಡಬರ್ಕ ಅವರ ಗ್ರಾಮ ನಡಬರ್ಕ ಲಕ್ಷ್ಮೀ ದೇವಿ ಗುಡಿ ಮುಂದೆ ಕುಡಿರುವಂತ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕೂ ಹೌದು ಈ ಊರಿನಿಂದ ಬೇರೆ ಊರಿಗೆ ಮಾಡಿ ಕೊಟ್ಟಿರುವಂತ ಹೆಣ್ಣು ಮಕ್ಕಳು ಹೌದು ತಾಯಿ ತಂದಿ ತೀರಿದಂತ ಹೆಣ್ಣು ಮಕ್ಕಳು ಇದ್ರಂದ್ರ ದಯವಿಟ್ಟು ನಿಮಗ ನಿಮ್ಮ ಮನಿ ಮಗಳಾಗಿ ಕೈ ಮುಗಿದು ಹೇಳ್ಕೋದೇನಪ್ಪ ಅಂತಂದ್ರ ಏನ್ ಕೇಳೋರದ್ರಿ ಬೈವ್ರ ನೀವೇನ್ ಹೆಣ್ಮಗಳಿಗೆ ಬಂಗಾರ ಹಾಕ್ಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ಸೀರೆ ಉಡಿಸ್ಬೇಡ್ರಿ ಜಂಪರ್ ಉಡಿಸ್ಬೇಡ್ರಿ ಬಳಿ ತೊಡಸ್ಬೇಡ್ರಿ ಹೌದಾ ಏನು ಮಾಡ್ಬೇಡ್ರಿ ವರ್ಷಕ್ಕೊಂದು ದಿವಸ ಬಂದಿರುವಂತ ಹೆಣ್ಣು ಮಗಳಿಗೆ ಹೊಸ್ತಲ ಒಳಗ ಕರೆದು ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತಲ ಒಳಗ ಕರೆದ್ರೆ ಅಂದ್ರೆ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದಿ ಆತ್ಮಕ ಶಾಂತಿ ಸಿಗ್ತದ ಅಂತ ಹೇಳಿ ಸಬದಾ ಕೈ ಅಂತ ಹೇಳದ ಹೌದು ಯಾಕೆ ಹೇಳದ ಯಾಕೆವಾ ತಾಯಿ ತಂದಿ ತೀರ್ ಹೋಗ್ಯಾರ ಹೆಣ್ಣು ಮಗಳು ಮನಿ ಬಾಗಿಲಿಗೆ ಬಂದಾಳ ಅತ್ತಿಗೆರೆ ಆಲಿ ಮಲತಾಯರೇ ಆಲಿ ಚಿಗವರೇ ಆಲಿ ಅಣ್ಣರೇ ಆಗಲಿ ಒಂದು ಚೆರಿಗೆ ನೀರು ಕೊಟ್ಟು ಮಗಳಿಗೆ ಹೊಸ್ತಲ್ ಒಳಗ್ ಕರೆದ್ರಿ ಅಂದ್ರೆ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗ್ತದ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಬೀರು ಯಾರಿಗೆ ಯಾರು ತಾಯಿ ತಂದಿಗೆ ಕಳ್ಕೊಂಡು ಪರದೇಶಿ ಮಕ್ಕಳು ಇರ್ತಾರ ನೋಡು ಅವ್ರಿಗಟ್ಟೆ ಇಂತ ಹಬ್ಬ ಹುಣಿವಿ ಬಂದ್ರ ತವ್ರ ಮನಿ ಮೇಲೆ ಹಂಬಲ್ ಹರಿತದ ತವ್ರ ಮನಿ ಮೇಲೆ ಏನಾಗ್ತದ ಜೀವ ಜಗ್ಗ ಹಬ್ಬಿತ್ತಂದ್ರ ಹುಬ್ಬಿಗೆ ಕೈ ಹಚ್ಕೊಂಡು ನೋಡೋದಾಗ್ತದ ಅದಕ್ಕೆ ನೋಡು ಹೆಣ್ಣು ಮಕ್ಕಳದು ಗುಣ ಬಹಳ ಅಂದ್ರ ಬಹಳ ಕಳ್ಳರ್ಕಿರ್ತಾರ ಹೆಂಗಿರ್ತಾರ ಈಗ ಇಟ್ಟತನೂ ಅವ್ರು ಮಾತಾಡಿದ್ರು ನೀವು ಮಾತಾಡಿದ್ರ ಬಿ ಹೆಣ್ಣು ಮಕ್ಕಳು ಹೆಂಗಿರ್ತದ ಅಂದ್ರ ತವ್ರ ಮನಿ ಒಳಗ ಖಾರ ರೊಟ್ಟಿ ತಿಂದ್ರು ತವ್ರ ಮನಿ ಬೆಳೆ ಹಂದ್ರ ಏರ್ಲೆತ್ತೇಳಿ ಹರಕಿ ಯಾರು ಕೊಡ್ತಾರ ಹೆಣ್ಮಕ್ಳು ಕೊಡ್ತಾರಿಲ್ಲ ಹೇಳಿದ್ರ ಮಾತಾಡ್ಲಕ್ ಬಂದವ್ರು ಏನಂದ್ರ ಸಭದಾಗ ಮೇಡಮ್ ಅನ್ನೋರು ಮನ್ಯಾಗ ಅಕ್ಕ ಅನ್ನೋರು ತಮ್ಮ ನಿನ್ನ ಮೇಲೆ ಒಂದು ಅವಾಗಿನ ಹಿರಿಯರು ಬೀಸಾಕಲ್ಲಿನ ಹಾಡ ಹಾಡ್ತಿದ್ರತ್ ಹೆಂಗ ನಿನಗ ಗೊತ್ತಿರ್ಲಿಕ್ಕಂದ್ರ ನಾ ಹಾಡಿ ತೋರಿಸ್ತೀನಿ ಕೇಳ ಲಕ್ಷ್ಮಣ ಎಲ್ಲಿದ್ದಿ ಇತ್ತಾತ ಮುಂದಕ್ಕೆ ಬಂದ್ ಕೇಳ ಆದ್ರ ಬರೇ ಬೈಯದ ಅಟ್ಟೆ ಕೇಳ್ಬೇಡ ಇಂಥವ್ನು ಅಂತಸು ನಾಮಸೋನಿ ಕಿವಿ ಒಳಗ್ ಹಾಕೋ ಜಲಂ ಪಾವನ ಆಗ್ತದ ಅಣ್ಣನ ಮೇಲೆ ತಮ್ಮನ ಮೇಲೆ ಹೆಂಗ ತವ್ರ ಮನಿ ಮೇಲೆ ಹಂಬಲ್ ಹೆಚ್ಚಾಗಿ ತಮ್ಮನ ಮೇಲೆ ಪ್ರೀತಿ ಹೆಚ್ಚಾಗಿ ಬೀಸಾಕಲ್ಲಿನ ಹಾಡ ಈಗ ನಾವ್ ಹಾಡಲ್ಲ ಅವಾಗಿನ ಅವುಗಳು ಹಾಡ್ತಿದ್ರತ್ತ ಹೆಂಗ್ ಹಾಡ್ತಾರ ಹವಳ ಮುಂದಿನ ಸಂಧಿಗೆ ಬಂದು ಮತ್ತೊಂದು ಹೇಳ ಕೊಡ್ತಾ ಅಲ್ಲತ್ತ ನಂದು ಲಗ್ನ ಆಗ್ಯದ ಅನ್ಬಾರ್ದವ ಯಾಕಂದ್ರ ಅಂತ ಮೆಂಟಲ್ಲಿ ಅದಾನ ಇಲ್ರಿ ಅಕ್ಕೋರ ನೀವು ಹೆಣ್ತಿ ಅವ್ವ ಅನ್ನೋ ಗಿರಕಿ ಹೆಣ್ಣು ಕೊಡ್ತೀರಿ ಅಂದ್ರ ನೀವು ಶಾಣ್ಯಾರಿ ಆದ್ರಿ ನೋಡು ಎಷ್ಟೋ ಮಂದಿ ದಾರಿ ಬಿಟ್ಟಿರ್ತಾರ ದಾರಿ ಬಿಟ್ಟವ್ರಿಗೆ ಲಚ್ಚಾಣ ಸಿದ್ದನ ಪಾದಕ್ ಹೋಗಿ ಬಿದ್ದವ್ರು ಎಷ್ಟೋ ಮಂದಿ ಪಾವನ ಆಗ್ಯಾರ ಹಂಗ ನಮ್ಮ ಮಾತು ಅವ ಕೇಳದನಂದ್ರ ಪಾವನ ಆತದ ನಮಗ ಆತ್ಮ ಸಾಕ್ಷಿ ಅದ ಅದಕ್ಕೆ ಕೇಳತ್ತದ ತಿಳ್ಕೊಲಿಕ್ಕಂದ್ರ ಅವನ ಕಡೆ ನಮ್ಮದ ಅಭಿಪ್ರಾಯ ಇಲ್ಲ ಯಾಕಂತ ಕೇಳು ಹಾಲು ಮತ್ತದಾಗ ರಗಡ ಮಂದಿ ಹಾಡಿ ದೇವ್ರಾಗ್ಯಾರ ಮೊನ್ನೆ ನಿನ್ನೆ ಸೊನ್ಯಾಳ ಹನುಮಂತ ಗೌಡ್ರು ಐಕ್ಯಾಗಿ ಒಂದು ವರ್ಷ ಆದ್ರು ಗಾಣಗೆರ ಸಮಾಜದ ಹುಟ್ಟಿದ್ರು ಹಾಲು ಮತ ಸೇವಾ ಮಾಡಿ ಇವತ್ತು ಬಿಳಿ ಗುಡಿ ಕಟ್ಟಿ ದೇವ್ರ ಅನಿಸ್ಕೊಂಡು ಪೂಜೆ ಮಾಡಿಸ್ಕೊಳತ್ತಾರ ಎರಡು ಹೊತ್ತ ಯಾರು ಸೊನ್ಯಾಳ ಹನುಮಂತ ಗೌಡ್ರು ಭಾವನಾ ಹೆಂಗಿತ್ತು ಈ ಹಾಲು ಮತದ ಮೇಲೆ ಮಗ ಮಗಳು ಮಮಕಾರ ಮಾಯಾ ಪ್ರೀತಿ ನಂಬಿಕೆ ವಿಶ್ವಾಸ ಅನ್ನಂತದ್ ಬಹಳ ನಂಬಿಕೆ ಇತ್ತು ಅವ್ರ ಮ್ಯಾಲ ಗೌಡ್ರ ಬಲ್ಲಿ ಇತ್ತು ಗೌಡ್ರ ಬಲ್ಲಿ ಸೋಜಿ ಗುಣ ಇತ್ತು ಇಂಥವ್ರ ಬಲ್ಲಿ ಕತ್ರಿ ಗುಣ ಅದ ಇವ್ರು ತೋಣಿ ಯಾರು ಸುಡ ಅಲ್ಲ ಸೊನ್ಯಾಳ ಹನುಮಂತ ಗೌಡ್ರು ಗುಡಿ ಕಟ್ಟಿಸ್ಕೊಂಡಾರ ನೀವು ಗೋರ್ಯಾಳದಾಗ ತಡಿಗೆನು ಕಟ್ಟಿಸ್ಕೊಂಗಿಲ್ಲ ಹಿಂಗ ಮಾತಾಡ್ಲತ್ತೀರಿ ಅಂದ್ರ ಅವ ಹೆಂಗಾರ ಯಾಕೆ ಮಾತಾಡ್ಲಕ್ಕ ತಮ್ಮನ ಮ್ಯಾಲ ಬೀಜ ಕಾಯಿಟ್ಟೇನೆ ನನ್ನ ತಾಮ
ಹೌದು ನಿನಗಾಗಿ ಇಟ್ಟಿನ ನನ್ನ ಮಗಳ ನಿನಗಾಗಿ ಇಟ್ಟಿನಿ ನನ್ನ ಮಗಳ ನಿನಗ್ ಹೋರಿ ಗುಣ ಇದ್ರ ಆಕಳ ಗುಣಕ್ಕೆ ತಂದ್ ಎಳೆ ಕಾಲಾಗಾರ ಹೆಣ್ಣು ಕೊಟ್ಟು ಮುಗದಾಣಿ ಹಾಕಬೇಕಾಗ್ಯದ ಆಗಿನ ಹಿರಿಯರು ಹಿಂಗ ಮಾಯಾ ಪ್ರೀತಿ ಮ್ಯಾಲ ತವ್ರ ಮನಿ ಮ್ಯಾಲ ಹೌದು ಬೀಸ ಕಲ್ಲಿನ ಹಾಡ ಹಾಡ್ತಿದ್ರು ಹೌದು ಹಳೆಯಾಗ ಅವಾಗ ಹೌದು ಈಗ ಅಣ್ಣನ ಮ್ಯಾಲ ಹಂಗ ಅಣ್ಣನ ಆರತ ತಮ್ಮನ ಭಾರತ, ಅಣ್ಣನ ಆರತ ತಮ್ಮನ ಭಾರತ. ಹಣದ ಪನ್ಯಾತ ಹಣದ ಹಣದ ಪನ್ಯಾತ ಹಣದ ಅಲ್ಲಿದ್ ಉದ್ಕಡಿದ ತೆಗಿರಿ ಅದು ವಾಸ ಅದಕ್ಕೆ ದನಿ ಮಟ್ಟ ಆತದ ತಗದಾರ ಹಚ್ಚಲಿ ಖರೆ ಅವರು ನಾವೇನ್ ಹಚ್ಚಾಕ ವಾಸ ಹೋಗೋಣ ದನಿ ಹೋಗ್ತದ ಬೀರು ಹೋರಿ ಇದು ಯಾರ ಮೇಲೆ ಬರದ್ರು ಯಾರ ಮ್ಯಾಗವ ಅಣ್ಣನ ಮ್ಯಾಗ ತವ್ರ ಮನಿ ಮ್ಯಾಲ ಹಂಬಲ್ ಹೆಚ್ಚಾಗಿ ಬೀಸ ಕಲ್ಲಿನ ಹಾಡ ಹಾಡಾಕಾರ ಹಿಂಗ್ ಬರೀತಿದ್ರತ್ತ ಹೌದು ಅವಾಗ ಅಣ್ಣನ 6 ಎತ್ತ ತಮ್ಮನ 3 ಎತ್ತ ಹಡದಪ್ಪನ ಎತ್ತ 16 ಹಡದಪ್ಪನ ಎತ್ತ 16 ಬರುವಾಗ ನಮ್ಮೂರಾಗ ಸೀನ್ ಅಡಿಗ್ಯಾವ ಯಾಕಪ್ಪ ಅಂತಂದ್ರ ಆಗಿನವ್ರಿಗೆ ಫೋನ ಈ ಗಾಡಿ ಮೋಟ್ರ ಬಸ್ ಇವೆಲ್ಲ ಇದ್ದಿತ್ತಿಲ್ಲ ಇದಿತ್ತನ ಅವ ಹೆಂಗಿತ್ತು ಹಾಪ ಸನಿ ಬತ್ತಂದ್ರ ಮ್ಯಾಳ್ಗಿ ಮಡಗಲ್ಲೇರಿ ಹೆಣ್ಮಕ್ಳು ಒಬ್ಬಗ ಹೆಚ್ಚಿ ನೋಡ್ತಿದ್ರ ಅಣ್ಣನ ದಾರಿ ಅಲ್ಲಿ ಅಪ್ಪ ಎತ್ತಿನ ಕೊಳ್ಳ ಕಟ್ಟದನಂದ್ರ ಇಲ್ಲಿ ಹೆಣ್ಮಕ್ಳು ಮ್ಯಾಳಿಗೆ ಹತ್ತಿ ಹುಬ್ಬಕ್ ಕೈ ಹಚ್ಕೊಂಡು ಹೌದು ಹಳ್ಯಾಗ ಎತ್ತಿನ ಗಾಡಿಯಾಗ ಬರೋದು ಎರಡೆರಡು ದಿನ ಗಟ್ಲೆ ಗಾಲ ತೀಗಿಲ್ಲತ್ತಮ್ಮ ಗೋಡ ಏಯ್ ಈಗ ಬರೇ ಒಂದು ಮಿಸ್ ಕಾಲ್ ಹೊಡೆದ್ರೆ ಬಂದಳೆ ಮಗಳು ಮನಿಗೆ ಬಂದಿಲ್ಲ ಹತ್ತು ತಲೆಯಾಗ ಆದಲ್ಲ ಮಿಸ್ ಕಾಲ್ ಹೊಡೆದ್ರ ಮಗಳು ಮನ್ಯಾಗ ಬರ್ತಾಳ ಅನ್ನೋ ತಲೆಯಾಗ ಆದಿಲ್ಲ ಇಟ್ಟು ಶಾಣ್ಯಾರ ಆದ್ರ ಸಾಕ ನಿಮ್ಕಿಂತ ಶಾಣ್ಯಾರ ಈ ಜಗತ್ನಾಗ ಯಾರು ಇಲ್ಲ ಅದಕ್ಕ ಆ ಹೆಜ್ಜಿ ಎತ್ತಿನ ಹೆಜ್ಜಿ ಗಂಡನ ಮನಿ ಸೀಮಿ ಒಳಗಿಟ್ರಿ ಇದು ನನ್ನ ತವ್ರ ಮನಿ ಎತ್ತಿನ ಗಾಡಿ ಅದ ಹೇಳಿ ಅವಾಗಿನ ಹೆಣ್ಮಕ್ಳು ಹಿಂಗ್ ಕಂಡು ಹಿಡಿತಿರತ್ತ ಅದಕ್ಕೆ ಜಾನಪದ ಕವಿಗಳು ತಾಯ್ದಾರ ಮ್ಯಾಲ ಬಹಳ ವರ್ಣ ಮಾಡಿ ಒಂದು ಜಾನಪದ ಹಾಡ ಬರ್ದಾರ ಏನಂತ ಬರ್ದಾರ ಹಾಡ ಹೆಂಗ ಬರ್ದಾರ ಹೇಳ್ತೀನಿ ಕೇಳ ದೊಡ್ಡ ನನ್ನವ ಮರಳಿಸಿದುವಳೇನೋ ಬೇಡ 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 ಟೈಮ್ ಇಲ್ಲ ಹೌದು ನೀ ಏನು ಬಾಳ ವರ್ಣ ಮಾಡೋದು ಬೇಡ ಹೌದ್ರಿ ಯಾಕೋ ಏನ್ ಹೇಳಕತ್ತೀರಿ ಇಂತ ದೈವದಾಗ ದುಡ್ಡು ಕೊಟ್ರೆ ಬೇಕಾದ ಸಿಗದ ತಾಯಿ ಸಿಗುದಿಲ್ಲತ್ ನೀವ್ ಹೇಳಕತ್ತೀರಿ ಖರೆ ಯಾಕೋ ಆದ್ರೇನು ನೀವು ತಾಯಿ ಹಚ್ಚತ್ ನೀವು ಮಾತಾಡ್ಲಾತ್ತೀರಿ ತಾಯಿ ಏನಂತಕಿ ಬಂಗಾರ ಇದ್ದಂಗ ಅಕ್ಕಾರ ಒಟ್ಟ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಯಾಕ್ರ ತಾಯಿ ಅಂದ್ರೆ ಹೊಟ್ಟೆ ಬೆಂಕಿ ಬೀಳ್ತದ ಈ ಡಾಕ ಹೊಡೆ ತುಕ್ಕಾಗೈತು ಹಿಮ್ಮೆ ಆಡೋವಾಗ ನಮ್ಗೆಲ್ಲ ಹ್ಯಾಂಡ್ರಿ ಹಚ್ಚ ಹೆಂಗ್ ಹಚ್ಚತ್ತ ಹ್ಯಾಂಡ್ರಿ ಹಚ್ಚ ಹೆಂಗ್ ಕೇರ್ಲೆ ಒಂದು ಊರಿಗೆ ಹಾಡ್ಲಾಕ್ ಹೋಗ್ಯವ ಮೈ ತುಂಬಾ ಗುಲಾಲ್ ಹಚ್ತಾರ ಬಂದವ್ರು ಹಚ್ತಾರ ಮನಿ ಹೋಗೋಣ ಅರ್ವಿ ಹೋಗಿ ಕೇಳ್ತಿ ಬಟ್ಟೆ ಹೋಗಿ ಕೇಳ್ತಿ ಉಳ್ಳು ಕೂಡ ಕೇಳ್ತಿ ಡುಬ್ಬದ ಕೈ ಹೋಗಲ್ಲ ಕಸ ಡುಬ್ಬ ತಿಕ್ಕ ಕೇಳ್ತಿ ಇಟ್ಟೆಲ್ಲ ಮಾಡ್ತಾಳೆ ಹ್ಯಾಂಡ್ರಿ ಹಚ್ಚಿಗೆಲ್ಲ ಬೈ ಪೂಚು ನೋಡ್ತಮ್ಮ ಇವತ್ತ ಹಾಡ್ಕಿ ಹೋಗನ ಗುಲಾಲ್ ಹಚ್ಚನ ಮನಿ ಒಳಗ ಜಳಕಕ್ಕ ನೀರ್ ಕಾಸಕ್ ಕೇಳ್ತಿ ಅರ್ಬಿ ಹೋಗ್ಯ ಕೇಳ್ತಿ ರೊಟ್ಟಿ ಮಾಡಕ್ ಕೇಳ್ತಿ ಡುಬ್ಬದಾಗ ಕೈ ಹೋಗಂಗಿಲ್ಲ ಬಸಲಾಕ್ ಕೂತು ಗಸ ಡುಬ್ಬ ತಿಕ್ಕ ಕೇಳ್ತಿ ಅವಾಗ ನಿಮ್ ಊರಾಗ ಹೊಂಟ್ರಿ ಹಾಕಿ ತಿಕ್ಕಾಕರ ಇಲ್ರಿ ಆನಂದ ಪರಮ ನಿನಗ್ ತಿಕ್ಕೇಳಿಲ್ಲ ಮಮ್ಮ ನಮ್ಮ ಅಕ್ಕ ಏಯ್ ಅವ್ರಿ ಕೇಳಿಲಿ ಹೌದು ಇಟ್ಟೆಲ್ಲ ಮಾಡ್ತಾಳ ನಿನಗ್ ಹೆಣ್ತಿ ಹೆಚ್ಚಿಗೆ ಹ್ಯಾಂಡ್ರಿ ಹೆಚ್ಚಿಗೆ ಅಲ್ಲ ಯಾಕೆ ಇದನ್ನ ಅನ್ಬೇಕಾಗ್ಯದ ಅಂದ್ರ ಯಾಕ್ರಿ ಆಕೆ ಅಲ್ಲಿ ಬಸಲಾಗ ತಿಕ್ಕಳಕರೆ ಇಲ್ಲಿ ಸುನಿಲ್ ಅಣ್ಣ ತಿಕ್ಲತ್ತಿದ್ಯ ಮಂದ್ಯಾಗ ಹೊಂಟಾನ ಅದಕ್ಕೆ ನಿನಗ್ ಮೂರಾಗಿನ ಹೋತೇನದ್ ಸಂಶಯ ಬಂದ್ ನಾ ಕೇಳಿನ ಹಂಗೇನಿಲ್ಲ ಹೌದು ಅವನಿಗೆ ಕೇಳ್ಬೇಡ ಅನುಭವ ನಿನ್ನಟ್ಟು ಅವನಿಗಿಲ್ಲ ಅವ್ರಿಗೆ ಹೆಚ್ಚದ್ರಿ ಅದಕ್ಕೆ ಹೆಚ್ಚಿಗೆ ಮಾತಾಡೋದ್ ಕೇಳಿಲಿ ಹೌದು ಈ ಎಲ್ಲಾ ಮಾಡಕ್ಕೆ ನೀನು ಹೆಣ್ತಿ ಹೆಚ್ಚಿಗೆ ನಿನಗೊಂದು ಮಾತು ಕೇಳ್ತೀನಿ
ಏನತ್ತ ಬೀರು ಏನ್ರಿ ಈ ಸಭದಾಗ ಹೌದು ಹಾಡ್ಲಕ್ಕ ಬಂದಿದಿ ಹೆಂಡತಿ ಹೆಚ್ಚಿಗೆ ಎತ್ನಿ ಎತ್ತಿ ಹೌದು ತಾಯಿ ಹೆಚ್ಚಿಗೆ ಅಂತಂದ ನನ್ನ ವಾದ ಅದು. ಹೌದು ಹೆಂಗ್ ಹೆಚ್ಚಿಗೆ ಹೇಳ್ಲಿ ಹೆಂಗ ಹೆಚ್ಚಿಗೆಪ್ಪ ಅಂತಂದ್ರ ಹೆಂಗ್ರಿ ಬಾಯವ್ರ 9 ತಿಂಗಳ ತನ ನಾವು ಹೊಟ್ಟಿ ಒಳಗೆ ಇಟ್ಟುಕೊಂಡು 9 ದಿವಸ ಕಳೆದು 9 ನಿಮಿಷ ಕಳೆದ ಬಳಕ ಈ ಧರಣಿಗೆ ಬರಾಕಾರ ತಾಯಿಗೆ 1000 ಚೇಳು ಕಡದಟ್ಟು ತ್ರಾಸ ಆದ ಬಳಕ ಈ ಭೂಮಿಗೆ ಬಂದಿದ್ದೀನಿ ಬಾಯವ್ರ ಯಾಕೋ ಆಟ ತ್ರಾಸ್ ತಗೊಂಡು ಹಡಿಯತ್ತೇಳ ನಾವೇನು ಫೋನ್ ಹಚ್ಚಿಲ್ಲ ಮೆಸೇಜ್ ಮಾಡಿಲ್ಲವ ಅವರು ಹಡಂಗ್ ಹಡದಾರ ನಾವು ಹುಟ್ಟಿದೇವ್ರಿ ಅವ್ರು ಇವ್ರು ಎಲ್ಲ ಎದಕ್ ಹಡದಾರ ನಿಮ್ಗೆ ಗೊತ್ತಿಲ್ರಿ ಎದಕ್ ಕಡದಾರು ಅವ್ರ ಮನೆ ಕೊಬ್ಬರಿ ಎಲ್ಲ ಹಚ್ಚೋ ಬಂಡಾರ ಹಚ್ಚೋ ಹುಸ್ನಿಯ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನೋ ಹಸೆಕಾಯಿ ಹಡದಾರ ಅವ್ರೇನ್ ಹಡಿಬೇಕಂತ ಹಡದಿಲ್ಲ ಹಡದಿಲ್ಲ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನ ಆಸೆಕ್ಕಾಗಿ ಹಡದಾರ ಖರೆ ಅದ ನಿಂದು ಮಾತ ಅವ್ರ ಹಡಂಗಾರ ಹಡಲಕ್ಕ ನೀ ಹುಟ್ಟಂಗಾರ ಹುಟ್ಟಲಕ್ಕ ಹುಟ್ಟದ ಬಳಕ ನೀ ತಾಯಿ ಎದಿ ಹಾಲು ಕುಡಿದ್ ಜೋಪಾನಾಗಿದೆ ಹೋ 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 ಬಾಯವ್ರ ನೋಡ್ರಿ ಒಟ್ಟ ಸುಳ್ಳು ಹೇಳದಲ್ರಿ ಹುಟ್ಟನ 3 ದಿನ ಸಕ್ಕರೆ ನೀರ್ ಹಾಕಿರ್ಬೇಕಾರ ಕೇಳ್ರಿ ಅವ್ರಿಗೆ 3 ದಿನ ಆಗನ 3 ದಿನ ಆಗನ ನಂದಿನ ಪ್ಯಾಕೆಟ್ ಹಾಲು ಕುಡ್ದಿದ್ದೇವು ಅದು ಆಗನ ಅದು ಆಗನ ರಪಲ್ ಮಲಿ ಒಂದ್ ಮಾತು ಹೇಳ್ತೀನಿ ಏನ್ರಿ ಈ ಕೂಡದಂತ ಸಭದೊಳಗ ಶಿವಸ್ಥಾನ ಸೇವಾ ಇಟ್ಟಿವಿ ಹಿಂದ ತಾಯಿ ಗುಡಿ ಅದ ಹಿಂದೂ ತಾಯಿದಾರ ಅದಾರ ಮುಂದೆ ತಾಯಿದಾರ ಅದಾರ ಬಾಳ ಹಿಕ್ಕಟ್ನಾಗಿದ್ದಿ ಹೌದು ಈ ಸಭದೊಳಗ ತಾಯಿ ಗುಡಿ ಒಳಗ ಕೂತು ತಾಯಿ ಪೌಳಿ ಒಳಗ ಕೂತು ಭಂಡಾರ್ ಚೀಲ್ ಎದುರಿಗದ ಒಟ್ಟ ನಾ ತಾಯಿ ಎದಿ ಹಾಲು ಕುಡಿದು ದೊಡ್ಡವಾಗಿಲ್ಲ ನಾ ಪಾಕೆಟ್ ಹಾಲು ಎದಿ ಹಾಲು ಕುಡಿದು ಜೋಪಾನಾಗಿನಿ ನಂಗೆ ಭಂಡಾರ್ ಚೀಲ್ ಮುಟ್ ನೋಡನ್ ಮುಖ ಕುಡ್ದಿವ್ರಿ ನಿಂತ್ಕೊಂಡ ಎಟ್ಟಿಟ್ ಕುಡ್ದಿದಿ ಮುಖ ಕುಡ್ದಿವ್ರಿ ನಿಂತ್ಕೊಂಡ ಆದ್ರೂ ನಿಮ್ ತಾಯಿ ಗುಣ ಏಸಿತ್ತಿನ ಯಾಕೋ ಯಾನ್ ಮಾಡ್ತಾರ ನೋಡ್ರಿ ನಮ್ ಮಕ್ಕಳಂದ್ರ ಬಡ್ಡ್ಯಾಗ ಹಿಂಗ್ ದರ 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 ಹೇಳ್ತಿರ್ತಾರಿ ಸರ್ ಮಕ್ಳು ಸಿದ್ಧಾವಕ್ಕನ ಮಕ್ಳು ಅಂದ್ರೆ ಹೆಗಲ ಮ್ಯಾಗ ಕುಣ್ಸೋರಿತ ಎದ್ರಿ ಬಂದಾಗ ಕೇಳ್ತಾರ ಕಲಾವಕ್ಕ ಏನಂತ ಕೇಳ್ತಾವ ಐ ಮಲ್ಲಕ್ಕ ಮತ್ತ ಮ್ಯಾಗಿಂದ ಯಾರ್ದ ಕೇಳ್ತಾವ ಅವ್ರು ಏನ್ ಹೇಳ್ತಾಳ ಅವ್ವ ಮಗಳು ಸಿದ್ಧ ಒಂದು ಮತ್ತ ಕಲಕ ತೆಳಗಿಂದ ಯಾರ್ದ ಇದಂತ ಕೇಳ್ತಾರ ಕರ್ನವ ಹಾದ್ಯ ಬೀರಿ ಅಂತ ಹತ್ತಾರ ಯಾಕತ್ತೀರಿ ನೀವು ಹಂಗ ಯಾಕತ್ತೀರತ್ ಹೇಳ ಈಗ ಇದ್ರಿಗೆ ಬರಕ್ ಕೇಳೋಣ ಮ್ಯಾಗಿಂದು ಮಗಳ ಸಿದ್ಧ ಅಂತ ಹೇಳಿದ್ರು ತಳಗಿಂದು ಆ ಕರ್ನಾನ್ ಹಟ್ಟೆ ಬೀರಿ ಅಂತ ಹೇಳಿದ್ರು ಹೌದು ಯಾಕೆ ಹೇಳಿದ್ರು ಯಾಕ ನೋಡ್ ನಾನ್ ನಿನಗ್ ಬರ್ನ ಹೇಳಿದ್ದೆ ಮೊದಲಿನ ಸಂಧಿ ಪದ ಕೇಳಿದಿಲ್ಲ ಮಾಹಿಯ ಮೋಹಕ್ಕ ಮೆಚ್ಚಿ ಕುಂತೆಲ್ಲ ನೀ ಮೂರ್ಖ ಹೌದು ಹೆಂಡ್ರ ಕಾಲಾಗ ಏನ್ ಮಾಡಿದಿ ತಾಯಿ ತಂದಿ ದೂರ ಮಾಡಿದೇವು ಎಲ್ಲಿಟ್ಟಿ ಹೌದು ಹೌದು ದೊಡ್ಡ ಮನ್ಯಾಗ ಇಟ್ಟೇವು ಹೆಂಡ್ರಿಗೆ ಒಯ್ದು ಅಂತ ಸೊಳಗಿಟ್ಟಿ ತಾಯಿ ತಂದಿಗೆ ಒಯ್ದು ಹೌದು ಚಪ್ಪರದಾಗ ಇಟ್ಟೇವು ಹೊಲದಾಗ ಇಟ್ಟಿ ಹೌದು ಆ ಹೆಣ್ಣು ಮಕ್ಕಳು ಹಂಗೇನ್ರ ಗಂಡನ ಮನಿಗ್ ಹೋಗೋಣ ತಾಯಿ ತಂದಿಗೆ ಮನಿ ಹೊರಗೆ ಹಾಕಿ ಹೋಗ್ಯಾರೇನು ವರ್ಷಕ್ಕೆ ಒಂದು ದಿವಸ ಬಂದ್ರೆ ನಿಮ್ಗೊಂದ್ ಸೀರೆ ತರ್ತೇವಿಲ್ಲ ನಾವು ತರ್ತೀರಿ ಆ ಕಡೆ ಹೊಳ್ ನೋಡಲ್ಲ ತರ ನೋಡಿ ನಿನ್ ಮಂಗಳ ಆರತಿ ಮಾಡ್ತಾರತ್ತ ಅವ್ರ ಆರತಿ ಮಾಡ್ತಾರಲ್ಲ ಅಂದಿಲ್ಲ ಅವ್ರು ತಂಗಿ ಸಿದ್ದಕ್ಕಾದ ಎಟ್ರೆ ಮಾತಾಡ್ಲತ್ತದ ಕರ್ನಾನ್ ಹಟ್ಟೆ ಬಿರಿಯಾಗಿ ಕಡೆ ಮಾರಿ ಮಾಡಿ ತಿರ್ಗಿಸಲ್ಲತ್ತಾರ ಇಲ್ಲ ಅವ್ರು ಆರತಿ ಮಾಡ್ತಾರತ್ತಾರ ಕರೆ ನಾನೇ ಒಲ್ಲತ್ತಿದಿಲ್ಲ ಅದಕ್ಕೆ ಈಗ ಹೆಚ್ಚಿಗೆ ಮಾತಾಡ್ಲಾರ್ದ ಕೇಳು ಹೌದು ಎಂತದ ಹಬ್ಬದ ನಾಮ ಇಟ್ಟ ಎಂತದೇವ ನಾಡಿಗೆ ದೊಡ್ಡವ ನಾಗರ ಪಂಚಮಿ ನಾಡಿ ಮೇಲಿರುವಂತ ಹೆಣ್ಣು ಮಕ್ಕಳು ವರ್ಷಕ್ಕೊಂದು ದಿವಸ ಬಂದು ತವ್ರ ಮನಿ ಒಳಗ ಹಾಲೇರಿಲಿ ತಾಯಿ ತಂದಿ ತೀರಿ ಹೋದ್ರು ತವ್ರ ಮನಿ ಸಂಬಂಧ ಉಳಿಲೇನಂತದು ನಾಮ ಮಾಡಿಟ್ರು ಶಾಜ ಮಾಡಿಟ್ರು ಕೇಳು ಎಂತದು ನಾಗರ ಪಂಚಮಿ ಹಬ್ಬ ಹುಟ್ಟಿಸಿ
ಸುತ್ತಾಟ ಬರುವರ ಸಲುವಾಗಿ ಅದನ್ನು ಕೊಡುವ